ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಪ್ರಾರ್ಥಿಸಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕದಲ್ಲಿರುವ ತಂದೆ, ನಿಮ್ಮ ಉನ್ನತವಾದ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ತಂದೆ. ರಾತ್ರಿಯೆಲ್ಲ ತಂದೆ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ತಂದೆ ಮುಂಜಾನೆ ಎದ್ದು ನಿಮ್ಮೊಟ್ಟಿಗೆ ಮಾತಾಡುವಂಥ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ವಂದನೆಗಳು. ಈ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ವಾಕ್ಯವನ್ನು ತಿಳಿಸುವಾಗ ನನಗೆ ಜೊತೆಯಾಗಿದ್ದು ನಡೆಸಿ, ಕೇಳುವಂತಹ ಪ್ರತಿಯೊಂದು ಮಾತನ್ನು ತಂದೆ ಎಚ್ಚರಿಕೆಯಿಂದ ಕೇಳಿ ಅದರಂತೆ ಜೀವಿಸುವ ಹಾಗೆ ಸಹಾಯ ಮಾಡಿ ತಂದೆ. ಈ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸುವುದಕ್ಕೆ ಸಹಾಯ ಮಾಡಿ ತಂದೆ. ತಂದೆಯವರು ಪ್ರಯಾಣದಲ್ಲಿರಬೇಕಾದ್ರೆ ಅವರ ಪ್ರಯಾಣದಲ್ಲಿ ಜೊತೆಯಾಗಿದ್ದು ನಡೆಸಿ, ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ತಂದೆಯೇ, ಆಮೇನ್. ಆತ್ಮೀಯರೆಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತು ನಿಮ್ಮೊಟ್ಟಿಗೆ ನಾನು ಹೇಳುವಂಥ ಅಂಶದ ಹೆಸರು ಯೇಸು ಕ್ರಿಸ್ತರ ರಕ್ತದ ಬೆಲೆ. ಯೇಸು ಕ್ರಿಸ್ತರ ರಕ್ತದ ಬೆಲೆ. ಬೆಲೆ ಅಂದರೆ ನಮಗೆಲ್ಲ ಗೊತ್ತಿದೆ. ಯಾವುದೇ ವಸ್ತುವನ್ನು ತೆಗೆದುಕೊಳ್ಳಬೇಕಾದ್ರೆ ಆ ವಸ್ತುವಿನ ಬೆಲೆ ಎಷ್ಟು ಅಂತ ಕೇಳ್ತಾ ಇರ್ತೇವೆ. ಬೆಲೆ ಎಷ್ಟು, ರೇಟ್ ಎಷ್ಟು ಅಂತ ಹೇಳ್ತಿರ್ತೇವೆ. ಈಗ ನನ್ನ ಬಳಿಯಲ್ಲಿರುವಂಥ ಈ ವಾಟರ್ ಬಾಟಲ್, ಇದರ ಬೆಲೆ ಎಷ್ಟು ಅಂದಾಗ ಮಾಮೂಲಾಗಿ ಸಿಗುವಂಥ ವಾಟರ್ ಬಾಟಲ್ಗಳು ಒಂದು 20 ರೂಪಾಯಿ, 1 ಲೀಟ್ರಿಗೆ 20 ರೂಪಾಯಿ ಅಂತ ಹೇಳ್ತೇವೆ. ಹಾಗೆ ಈ ಮೈಕ್ನ ಬೆಲೆ ಎಷ್ಟು ಅಂತ ಕೇಳಿದಾಗ ಈ ಮೈಕು ಸುಮಾರಾಗಿ ಒಂದು 2,000 ಇರಬಹುದು. ಫೋನ್ನ ಬೆಲೆ, ಬೈಕ್ನ ಬೆಲೆ, ಹೀಗೆ ಪ್ರತಿಯೊಂದು ವಸ್ತುಗಳ ಬೆಲೆ ನಮಗೆ ಗೊತ್ತಿದೆ. ಅದಕ್ಕೆ ಎಷ್ಟು ಸಲ್ಲಿಸಬೇಕೋ ಅಷ್ಟು ಸಲ್ಲಿಸುವಂಥ ಅದರ ಬೆಲೆ ನಮಗೆ ಗೊತ್ತಿದೆ. ಇಷ್ಟು ಇದಕ್ಕೆ ಬೆಲೆ ಕಟ್ಟಬಹುದು, ಬೆಲೆ ಕೊಟ್ಟು ತೆಗೆದುಕೊಳ್ಳಬಹುದು ಅಂತ ಹೇಳಿ ಅದನ್ನು ನಾವು ಬೆಲೆ ಕೊಟ್ಟು ತಗೊಳ್ತೇವೆ. ಅಂದರೆ ಪ್ರತಿಯೊಂದಕ್ಕೆ ಒಂದೊಂದು ಬೆಲೆ ಇದೆ. ಆ ಬೆಲೆ ನಾವು ತಿಳಿದುಕೊಂಡು ಅದನ್ನು ನಾವು ತೆಗೆದುಕೊಳ್ತೇವೆ. ನೋಡಿ, ಉದಾಹರಣೆಗೆ ಹೆಂಗಸರಿಗೆ ಚೆನ್ನಾಗಿ ಗೊತ್ತಿದೆ ಯಾವುದರ ಬಗ್ಗೆ, ಶಾಪಿಂಗ್ಗಳ ಬಗ್ಗೆ ಆಗಿರ್ಬೋದು. ಅವರು ಸೀರೆಯನ್ನು ತೆಗೆದುಕೊಳ್ಬೇಕಾದ್ರೆ 200 ಅಥವಾ 300 ಇರುವಂಥ ಸೀರೆಯನ್ನು ತೆಗೆದುಕೊಂಡು ಇದು 10,000 ರೂಪಾಯಿ ಅಂತ ಹೇಳಿದ್ರೆ ಅವರು ಏನಾದರೂ ಅದನ್ನು ತಗೊಳ್ತಾರ? ಏನಯ್ಯ ನೀನು ಬೆಳಗ್ಗೆ ನಮ್ಮ ತಲೆ ಮೇಲೆ ಗೂಬೆಯನ್ನು ಕುಳಿಸ್ತಾ ಇದೆಯಾ ಅಂತ ಹೇಳಿ ಬೈದ್ಬಿಡ್ತಾರೆ. ಅಂದರೆ ಅದರ ಬೆಲೆ ಏನು ಎನ್ನುವಂಥದ್ದು ಗೊತ್ತಿದೆ, ಅದರ ಬೆಲೆ ಎಷ್ಟಿದೆ ಎನ್ನುವಂಥದ್ದು ಗೊತ್ತಿದೆ. ಇದು 200 ರೂಪಾಯಿ, ಇದು 300 ರೂಪಾಯಿ, ಇದ್ರ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗೋದಿಲ್ವಾ, ಇಷ್ಟು ಬೆಲೆ ಇದಕ್ಕೆ ಇರುತ್ತಾ ಅಂತ ಹೇಳಿ ತಿರುಗಿಬಿಡ್ತಾರೆ. 10,000 ರೂಪಾಯಿ ಕೊಟ್ಟು ತಗೊಳ್ಬೇಕಂದ್ರೆ ಅದು ಏನಾಗಿರಬೇಕು? ಅದು 10,000 ರೂಪಾಯಿ ಕೊಡುವಷ್ಟು ಬೆಲೆಯನ್ನು ಹೊಂದಿರಬೇಕದು. ರೇಷ್ಮೆ ಸೀರೆಗೆ ಕೊಡ್ತಾರೆ 10,000 ರೂಪಾಯಿ. ಸಾಮಾನ್ಯವಾಗಿ ಈಗ ಮೈಸೂರು ಸಿಲ್ಕ್ ಸ್ಯಾರಿ ಅಂತಾರೆ, ಅದು ಪ್ರಾರಂಭ ಆಗೋದೇ 20,000ದಿಂದ. ಅದು ಸ್ಟಾರ್ಟಿಂಗ್ ಪ್ರೈಸೇ 20,000ದಿಂದ ಸ್ಟಾರ್ಟ್ ಆಗುತ್ತೆ ಅದರದ್ದು. ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತಾರೆ. ಅಂದರೆ ಕ್ವಾಲಿಟಿ ಏನಂದರೆ ಪ್ರತಿಯೊಂದಕ್ಕೂ ಮನುಷ್ಯರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಅದರ ಒಂದು ಬೆಲೆಯನ್ನು ತಿಳ್ಕೊಂಡಿದ್ದಾರೆ. ಹಾಗೆ ನಾವು ದೈನಂದಿನ ದಿನಗಳಲ್ಲಿ ನಾವು ಬಳಸುವಂಥ ಅಕ್ಕಿ, ಬೇಳೆ, ಇದೆಲ್ಲ ಅದರ ಕುರಿತು. ಈಗ ಅಕ್ಕಿಯನ್ನು ಕುರಿತು ಯೋಚಿಸುವಾಗ ಈ ಅಕ್ಕಿ ಸ್ಟೋರ್ ಅಕ್ಕಿಯನ್ನು ತೆಗೆದುಕೊಂಡು ಇದು kg 50 ರೂಪಾಯಿ ಅಂತ ಹೇಳಿದ್ರೆ ಅದನ್ನು ನಾವು ತಗೊಳ್ತೀವ? ತಗೊಳ್ಳೋದಿಲ್ಲ. ಅದಕ್ಕೆ ಬೆಲೆ ಎಷ್ಟಿರುತ್ತೆ? 10 ರೂಪಾಯೋ 15 ರೂಪಾಯೋ kgಗಿರುತ್ತೆ. ಅದರ ಬೆಲೆ ಅಷ್ಟೇ. ಆದರೆ ಮಾಲೀಕನು, ಅಂಗಡಿಯ ಮಾಲೀಕನು ಇದು ಇಲ್ಲ 50 ರೂಪಾಯಿ kg ಅಂತ ಹೇಳಿದರೆ ನಾವು ತಗೊಳ್ತೀವಿ? ಅದನ್ನು ತಗೊಳ್ಳೋದಿಲ್ಲ. ಅಂದರೆ ನಾವು ಬಳಸುವ ವಸ್ತುಗಳ ಬೆಲೆ ನಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನಾವು ತಿಳಿದುಕೊಳ್ಳಬೇಕಾದಂಥ ವಿಷಯ ಏನು? ಈಗ ಯೇಸು ಕ್ರಿಸ್ತರ ರಕ್ತದ ಬೆಲೆ. ಯೇಸು ಕ್ರಿಸ್ತರ ರಕ್ತದ ಬೆಲೆ ಯಾಕೆಂದರೆ ನಾವೆಲ್ಲರೂ ಕ್ರಿಸ್ತನನ್ನು ನಂಬಿಕೊಂಡಿದ್ದೇವೆ. ಯೇಸು ಕ್ರಿಸ್ತನನ್ನು ನಾವು ನಂಬಿಕೊಂಡಿದ್ದೇವೆ. ಅಂದರೆ ದೀಕ್ಷಾಸ್ಥಾನ ನಾವು ಮಾಡಿಕೊಂಡಿದ್ದೇವೆ, ದೀಕ್ಷಾಸ್ಥಾನ ಪಡೆದುಕೊಂಡಿದ್ದೇವೆ. ಎಲ್ಲರೂ ಸಹ ದೀಕ್ಷಾಸ್ಥಾನ ಪಡೆದುಕೊಂಡಿದ್ದೀರಲ್ವ?
ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದರ ಮೂಲಕ ಏನು ನಡೆಯುತ್ತೆ? ನಾವು ನಂಬಿದ್ದೇವೆ, ದೀಕ್ಷಾಸ್ನಾನ ಪಡೆದುಕೊಂಡಿದ್ದೇವೆ. ಯಾಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇವೆ ಅಂದಾಗ ಪಾಪ ಕ್ಷಮಾಪಣೆಯ ನಿಮಿತ್ತವಾಗಿ ನಾವು ದೀಕ್ಷಾಸ್ನಾನ ಪಡೆದುಕೊಂಡಿದ್ದೇವೆ. ಅದಕ್ಕೆ ಕ್ರಿಸ್ತನ ರಕ್ತದ ವಿಷಯವಾಗಿ ಏನು ಹೇಳುತ್ತಿದ್ದಾರೋ ಎನ್ನುವಂಥದ್ದನ್ನು ನಾವು ನೋಡೋಣ ಪ್ರಿಯರೇ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಮ್ಮ ಪಾಪಗಳನ್ನು ಅಂದರೆ ಯೇಸು ಕ್ರಿಸ್ತರ ರಕ್ತದಿಂದ ನಾವು ಶುದ್ಧರಾಗ್ತೇವೆ, ಪಾಪಗಳನ್ನು ತೊಳೆದುಕೊಳ್ಳುತ್ತೇವೆ. ನಮಗೆ ದೀಕ್ಷಾಸ್ನಾನ ಕೊಡುವಾಗ ಏನಂತ ಹೇಳ್ತಾರೆ, ಏನಂತ ಕೇಳ್ತಾರೆ ನಮಗೆ? ನೀವು ಯೇಸು ಕ್ರಿಸ್ತರನ್ನು ಯಾಕೆ ನಂಬ್ತಾ ಇದ್ದೀರಾ ಅಂತ ನಮಗೆ ಕೇಳ್ತಾರಲ್ವ. ನಾವು ಅವಾಗ ಏನಂತ ಉತ್ತರ ಕೊಡ್ತೀವಿ? ನಮ್ಮ ಪಾಪಗಳನ್ನು ತೊಳೆದಕ್ಕೋಸ್ಕರ, ಹಾಗೆಯೇ ನಾವು ಸತ್ತ ನಂತರ ಮತ್ತೆ ತಿರುಗಿ ಎದ್ದೇಳ್ತೇವೆ ಎಂದು ನಂಬ್ತಿದ್ದೇವೆ ಅಂತ. ಆನಂತರ ನಿತ್ಯ ಜೀವ ನಾವು ಪಡೆದುಕೊಳ್ತೇವೆ, ಸತ್ತ ನಂತರ ನಾವು ನಿತ್ಯ ಜೀವನ ಪಡೆದುಕೊಳ್ಳೋದಕ್ಕೆ ಇದೊಂದು ಮಾರ್ಗ ಅಂತ ಹೇಳಿ ನಾವು ಹೇಳ್ತೇವೆ. ಅಂದರೆ ಖಂಡಿತವಾಗಿ ನಮಗೆ ಗೊತ್ತಿದೆ, ಯೇಸು ಕ್ರಿಸ್ತರ ರಕ್ತ ನಮ್ಮ ಪಾಪಗಳನ್ನು ತೊಳೆಯುತ್ತದೆ ಎಂದು. ನಾವು ನಮ್ಮ ಪಾಪಗಳನ್ನು ತೊಳೆದುಕೊಳ್ಳುವಾಗ ನಾವೇನಾದರೂ ದುಡ್ಡನ್ನು ಕೊಟ್ಟು ಅಂದರೆ ಖರೀದಿಸಿ ಏನಾದರೂ ದೀಕ್ಷಾಸ್ನಾನ ಪಡಿಸಿಕೊಂಡಿದ್ದೇವಾ? ಯಾರಾದರೂ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಾಗ ಪಾಪಗಳನ್ನು ತೊಳೆದುಕೊಳ್ಳುವುದಕ್ಕೆ ದುಡ್ಡನ್ನು ಕಟ್ಟ್ರಿ ಅಂತ ಯಾರಾದರೂ ಹೇಳಿದಾರಾ? ನೀವು 50,000 ಕೊಟ್ರೇ ದೀಕ್ಷಾಸ್ನಾನ ಕೊಡ್ತೇವೆ ಅಂತ ಯಾರಾದರೂ ಹೇಳಿದಾರಾ? ಹೀಗೆ ಯಾರಾದರೂ ಕೊಟ್ಟಿದ್ದಾರಾ ದೀಕ್ಷಾಸ್ನಾನ? ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕಾದ್ರೆ ನೀರು ಪರಿಶುದ್ಧವಾಗಿರಬೇಕು ಎಂದು ನೀರನ್ನು ಯಾವುದಾದ್ರೂ ಪರ್ವತದಿಂದ ತಂದಿದ್ದಾರಾ? ಇಲ್ಲ. ಅಂದರೆ ಯಾವುದಕ್ಕೆ ಬೆಲೆ ಸಲ್ಲಿಸಿದರೆ ದೀಕ್ಷಾಸ್ನಾನ ತೆಗೆದುಕೊಳ್ಬೇಕಾದ್ರೆ ಬೆಲೆ ಸಲ್ಲಿಸಿದ್ದಾರಾ? ಇದು ಹೇಗೆ ಬಂತು ಎನ್ನುವಂಥದ್ದನ್ನು ಬೈಬಲನ್ನು ಕೇಳುವಾಗ ಯೇಸು ಕ್ರಿಸ್ತರ ರಕ್ತ ಹೇಗೆ ಬಂತು, ಯೇಸು ಕ್ರಿಸ್ತರ ರಕ್ತ ಹೇಗೆ ಬಂತು ಎಂದು ಆಲೋಚಿಸುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24ನೇ ವಚನ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಇಲ್ಲಿ ಏನಂತ ಹೇಳ್ತಿದ್ದಾರೆ ಅಂದರೆ ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಅಂತ. ಉಚಿತಾರ್ಥವಾದ ಕೃಪೆಯಿಂದಲೇ ನಿಜವಾಗ್ಲೂ ಅದು ಉಚಿತವೋ ಅಲ್ವೋ ಹೇಳಿ? ನಾವು ದೀಕ್ಷಾಸ್ನಾನ ಇಲ್ಲಿವರೆಗೂ ಪಡ್ಕೊಂಡಿದ್ದೀವಲ್ಲ, ಉಚಿತವಾಗಿ ಪಡ್ಕೊಂಡಿದ್ದೇವ ಇಲ್ಲ ಬೆಲೆಯನ್ನು ಕೊಟ್ಟಿದ್ದೇವ? ಉಚಿತವಾಗಿ ನಾವು ಪಡೆದುಕೊಂಡಿದ್ದೇವೆ. ಪಾಪಗಳನ್ನು ತೊಳೆದುಕೊಳ್ಳುವಾಗ ಯಾರಾದರೂ ನಿಮಗೆ ಇಷ್ಟು ಹಣ ಕೊಟ್ರೇ ನಾವು ನಿಮ್ಮನ್ನು ದೀಕ್ಷಾಸ್ನಾನ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾರಾದರೂ? ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಾಗ ನೀವು ಹಣವನ್ನು ಕೊಡ್ರಿ, 1 ಲಕ್ಷ ಕೊಟ್ರೇ ನಿಮಗೆ ದೀಕ್ಷಾಸ್ನಾನ ಮಾಡ್ತೀವಿ ಅಂತ ಯಾರಾದರೂ ಹೇಳಿದಾರ? ಯಾರೂ ಹೇಳಿಲ್ಲ. ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದುಕೊಳ್ಳುವುದು ಅದು ಉಚಿತವೋ ಅಲ್ವೋ ಹೇಳಿ? ಅದು ಉಚಿತವೋ ಅಲ್ವಾ? ಉಚಿತ. ನಮ್ಮ ಪಾಪಗಳನ್ನು ತೊಳೆದುಕೊಳ್ಳುವುದು ಏನಾದರೂ ಕೊಟ್ಟಿದ್ದೇವ? ಬೆಲೆ ಕೊಟ್ಟಿದ್ದೇವ ನಾವು? ಇಲ್ಲ. ಉಚಿತವಾಗಿ ಮೊಟ್ಟ ಮೊದಲು ಏನು ಮಾಡಬೇಕು? ನಂಬಬೇಕು. ನಂಬಿದ ನಂತರ ನೀವು ಇಷ್ಟು ಹಣ ಬ್ಯಾಂಕ್ನಲ್ಲಿ ಹಾಕಿದ್ರೇ ನಿಮಗೆ ಕೊಡ್ತೀನಂತ ಯಾರೂ ಹೇಳಿಲ್ಲಲ್ಲ. ಅಂದರೆ ಉಚಿತವಾಗಿ ನಮಗೆ ಪಾಪ ಕ್ಷಮಾಪಣೆ ಎನ್ನುವಂಥದ್ದು ಸಿಕ್ಕಿದೆ, ದೀಕ್ಷಾಸ್ನಾನ ಎನ್ನುವಂಥದ್ದು ಸಿಕ್ಕಿದೆ ಅಲ್ವಾ? ಯಾವುದೇ ವಿಧವಾದಂಥ ಬೆಲೆಯನ್ನು ನಾವು ಕಟ್ಟಿಲ್ಲ, ಎಲ್ಲವೂ ಸಹ ಉಚಿತವಾಗಿಯೇ ನಾವು ಪಡೆದುಕೊಂಡಿದ್ದೇವೆ. ಅದಕ್ಕೆ ಹೇಳ್ತಿದ್ದಾರೆ, ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಎಲ್ಲವೂ ಸಹ ಫ್ರೀಯಾಗಿ ಬಂದಿದೆ. ಈಗ ನಮ್ಮ ಟೈಟಲ್ ಏನು? ಯೇಸು ಕ್ರಿಸ್ತರ ರಕ್ತದ ಬೆಲೆ. ಅಂದರೆ
ಈಗ ಯೇಸು ಕ್ರಿಸ್ತರ ರಕ್ತದ ಬೆಲೆ ಅಂದರೆ, ಬೆಲೆ ಅಂದಾಗ ಮತ್ತೆ ಎಲ್ಲವೂ ಸಹ ಉಚಿತವಾಗಿ ಸಿಕ್ಕಿದೆಯಲ್ಲ ಬ್ರದರ್, ಇನ್ನು ಏನು ಬೆಲೆ ಇದೆ? ಯೇಸು ಕ್ರಿಸ್ತರ ರಕ್ತಕ್ಕೆ ಏನು ಬೆಲೆ ಇದೆ? ಉಚಿತವಾಗಿ ಸಿಕ್ಕಿದೆಯಲ್ಲ ಅದು. ಯೇಸು ಕ್ರಿಸ್ತರ ರಕ್ತಕ್ಕೆ ಬೆಲೆ ಇದೆಯಾ ಎನ್ನುವಂಥದ್ದನ್ನು ನಾವು ಆಲೋಚನೆ ಮಾಡೋಣ. ನಮಗೆ ಏನಾದರೂ ಯಾವುದೇ ವಸ್ತು ಫ್ರೀಯಾಗಿ ಸಿಕ್ಕಿದ್ರೆ ಅದನ್ನು ಹೇಗೆ ಬಳಸ್ತೇವೆ, ಅದನ್ನು ಹೇಗೆ ಕರೀತೇವೆ? ಇದು ನಮಗೆ ಫ್ರೀಯಾಗಿ ಬಂದಿದೆ ಬ್ರದರ್, ಇದು ಫ್ರೀಯಾಗಿ ಬಂದಿದೆ ಅಂತ ಹೇಳ್ತೇವೆ. ಫ್ರೀ, ₹1 ನಾನು ಇದಕ್ಕೆ ಕೊಟ್ಟಿಲ್ಲ, ಇದಕ್ಕೆ ನಾನು ಖರ್ಚು ಮಾಡಿಲ್ಲ, ಫ್ರೀಯಾಗಿ ಬಂದಿದೆ ಅಂತ ಹೇಳ್ತೇವೆ. ಅದೇ ಒಂದು ವೇಳೆ ಏನಾದರೂ ಹೊಡೆದೋದ್ರೆ, ಕೈ ಜಾರಿನೋ ಏನಾದರೂ ಹೊಡೆದೋದ್ರೆ, ಓಕೆ ಪರವಾಗಿಲ್ಲ ಬ್ರದರ್, ಇದು ಫ್ರೀಯಾಗಿ ಬಂದಿದೆಯಲ್ಲ, ಏನು ತೊಂದರೆ ಇಲ್ಲ ಅಂತ ಹೇಳ್ತೇವೆ. ಅಂದರೆ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟದ್ದು ನಾವು ಹೇಗೆ ತೊಳೆಯಲ್ಪಟ್ಟಿದ್ದೀವಿ? ಫ್ರೀ ಆಫ್ ಕಾಸ್ಟ್, ಫ್ರೀಯಾಗಿ ತೊಳೆಯಲ್ಪಟ್ಟಿದ್ದೀವಿ ನಾವು. ಮುಂದೆ ಆಲೋಚನೆ ಮಾಡ್ಕೊಂಡು ಹೋಗ್ತಾ ಇರೋಣ, ಮುಂದೆ ಆಲೋಚನೆ ಮಾಡ್ಕೊಂಡು ಹೋಗೋಣ. ಈ ಬೆಲೆ ಎಷ್ಟು ಏನಿದೆ ಇದು ನಾವು ತಿಳಿದುಕೊಳ್ಳಬೇಕು. ಬೆಲೆ, ಯೇಸು ಕ್ರಿಸ್ತರ ರಕ್ತಕ್ಕೆ ಬೆಲೆ ಇದ್ದರೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಎನ್ನುವಂಥದ್ದನ್ನು ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಬೇಕಾ ಬೇಡವಾ? ಆಲೋಚನೆ ಮಾಡಬೇಕು. ಈಗ ಈ ಮೈಕ್ ಇದೆ, ಈ ಮೈಕು ಇದರಲ್ಲಿರುವಂತಹ ಪಾರ್ಟ್ಸ್, ಒಳಗಡೆ ಇರುವಂಥ ಪಾರ್ಟ್ಸ್ ಆಗಿರ್ಬೋದು, ಇದ್ರ ಮೇಲೆ ಇರುವಂಥ ಸ್ಪಂಜ್ ಆಗಿರ್ಬೋದು, ಫಿಲ್ಟರ್ ಆಗಿರ್ಬೋದು, ಈ ವೈರ್ ಆಗಿರ್ಬೋದು, ಇದೆಲ್ಲ ಆಗಬೇಕಾದ್ರೆ, ಇದೆಲ್ಲ ಬರಬೇಕಂದ್ರೆ ಇದ್ರ ಹಿಂದೆ ಕಂಪ್ನಿ ಏನು ಮಾಡಿದೆ, ಇದಕ್ಕೆ ವೆಚ್ಚ ಎನ್ನುವಂಥದ್ದು ಅವರು ಇಟ್ಟಿದ್ದಾರೆ, ಇದಕ್ಕೆ ಖರ್ಚಾಗಿದೆ. ಈ ಮೆಟೀರಿಯಲ್ ನಮ್ಮ ಹತ್ರ ಬರೋದಕ್ಕೆ ಇದಕ್ಕೆ ಖರ್ಚಾಗಿದೆ. ಅಂದರೆ ಇದು ಫ್ರೀಯಾಗಿ ಕೊಟ್ಟರು, ದುಡ್ಡು ಕೊಟ್ಟು ತಗೊಂಡ್ರು, ಕಂಪ್ನಿಯವರಿಗೆ ಮಾತ್ರ ಏನಾಗಿದೆ, ಇದು ಖರ್ಚಾಗಿದೆ. ಇದಕ್ಕೆ ಎಷ್ಟು ಖರ್ಚಾಗಿದೆ? ಇದು ನಾವು ತೊಗೊಳ್ಬೇಕಾದ್ರೆ ಇದು ₹2,000 ಅಂದ್ಕೊಳ್ಳಿ. ಈ ₹2,000 ನಮಗೆ ಖರ್ಚಾಗಿದೆ. ಅಥವಾ ನಾವು ಬೇರೆ ಯಾವುದೇ ಮೆಟೀರಿಯಲ್ ತೊಗೊಂಡ್ರು, ಇದು ಫ್ರೀ ಕಣ್ರಿ ಅಂತ ಹೇಳಿದಾಗ, ಇದಕ್ಕೆ ಫ್ರೀ ಆಗಿರೋದ್ರಿಂದ ಇದಕ್ಕೆ ಬೆಲೆ ಇಲ್ವಾ? ಬೆಲೆ ಇದೆಯಾ ಇಲ್ವಾ? ಬೆಲೆ ಅನ್ನುವಂಥದ್ದು ಇದಕ್ಕಿದೆ. ಕೆಲವೊಂದು ಶಾಪ್ಗಳಲ್ಲಿ ನೋಡುವಾಗ ಆಫರ್ಗಳನ್ನು ಬಿಡ್ತಿರ್ತಾರೆ, ಒಂದು ತಗೊಂಡ್ರೆ ಒಂದು ಫ್ರೀ, ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಹೇಳ್ತಿರ್ತಾರಲ್ವ. ಸರ್ಪ್ ತಗೊಂಡ್ರೆ ಸೋಪ್ ಫ್ರೀ ಅಂತ ಹೇಳ್ತಿರ್ತಾರೆ. ಸೋಪ್ ತಗೊಳ್ಳೋದ್ರಿಂದ ಆ ಸೋಪಿಗೆ ಬೆಲೆ ಇಲ್ವಾ? ಅದೇ ಸೋಪನ್ನು ಸಪ್ರೇಟಾಗಿ ತೊಗೋಬೇಕಂದ್ರೆ ಎಷ್ಟು ಕೊಡಬೇಕು? ₹10 ₹20 ಕೊಟ್ಟು ತಗೋಬೇಕು. ಆದರೆ ಕಂಪ್ನಿಗೆ ಅದನ್ನು ತಯಾರಿಸುವುದಕ್ಕೆ ಖರ್ಚಾಗುತ್ತಾ ಇಲ್ವಾ? ಖರ್ಚು ಖಂಡಿತವಾಗಿ ಆಗುತ್ತೆ. ಅಂದರೆ ಅದಕ್ಕೆ ಬೆಲೆ ಅನ್ನೋದು ಇದೆ, ಅದಕ್ಕೆ ಬೆಲೆ ಅನ್ನೋದಿದೆ. ನಾವು ಯಾವುದೇ ವಸ್ತುವನ್ನು ತೆಗೆದುಕೊಂಡ್ರೂ ಅದಕ್ಕೆ ಬೆಲೆ ಇದೆ. ಯಾವುದಾದ್ರೂ ಸರಿ, ಪ್ರತಿದಿನ ಫ್ರೀಯಾಗಿ ನಮಗೆ ಸಿಕ್ಕಿದ್ದೇ ಆದರೆ ಅದನ್ನು ನಾವು ಹೇಗೆ ಬಳಸ್ತೇವೆ? ಅದಕ್ಕೆ ಬೆಲೆನೇ ಇರೋದಿಲ್ಲ. ಅದಕ್ಕೆ ಇಷ್ಟ ಬಂದಂತೆ ಅದನ್ನು ಬಳಸ್ಬಿಡ್ತೇವೆ. ನೋಡಿ, ನೀರು ನಾವು ಡೈಲಿ ಬಳಸ್ತಾ ಇರ್ತೀವಲ್ವ, ಡೈಲಿ ನಮಗೆ ನೀರು ಬರ್ತಾ ಇದೆ ಅಂತ ಹೇಳಿದ್ರೆ ನೀರನ್ನು ಹೇಗೆ ಬಳಸ್ತೇವೆ ನಾವು? ಎಲ್ಲದಕ್ಕೂ, ಬೇಡದೇ ಇರೋದಕ್ಕೂ ತುಂಬ ಅಜಾಗ್ರತೆಯಿಂದ ಬಳಸ್ಬಿಡ್ತೇವೆ. ಅದೇ ವಾರಕ್ಕೆ ಒಂದು ಸಾರಿ, 10 ದಿನಕ್ಕೆ ಒಂದು ಸಾರಿ ನೀರು ಬರುತ್ತೆ ಅಂತ ಹೇಳಿದಾಗ ಆ ನೀರನ್ನು ಹೇಗೆ ಬಳಸ್ತೇವಾಗ? ಬಹಳ ಜಾಗರೂಕರಾಗಿ ಅದನ್ನು ಬಳಸ್ತೇವಲ್ವ. ನೀರು ಜಾಸ್ತಿ ವೇಸ್ಟ್ ಮಾಡಬೇಡ್ರಿ ಕಣ್ರೋ, ಹುಷಾರಾಗಿ ಬಳಸ್ಕೊಳ್ರಿ, ವಾರದವರೆಗೂ ಇದನ್ನು ಕಾಪಾಡಿಕೊಂಡು ಬಳಸಬೇಕು ಅಂತ ಹೇಳ್ಕೊಂಡು ಹೋಗ್ತೇವೆ ಅಲ್ವಾ. ಹಾಗೆ ಈಗ ಯೇಸು ಕ್ರಿಸ್ತರ ರಕ್ತ ಉಚಿತಾರ್ಥವಾಗಿ ಬಂದಿರೋದ್ರಿಂದ ಕ್ರಿಸ್ತನ ರಕ್ತದ ಬೆಲೆ ನಮಗೆ ಈಗ ಗೊತ್ತಾಗಿದೆ ಅಂದರೆ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಾವು ಉಚಿತವಾಗಿ ಯಾವುದೇ ಕಾಸ್ಟನ್ನು ಕೊಡದೆ ಯೇಸು ಕ್ರಿಸ್ತರ ರಕ್ತದಿಂದ ನಾವು ತೊಳೆಯಲ್ಪಟ್ಟಿದ್ದೇವೆ. ನಾವು ಆಲೋಚನೆ ಮಾಡಬೇಕು, ಯೇಸು ಕ್ರಿಸ್ತರ ರಕ್ತದ ಬೆಲೆ ಎಷ್ಟು? ಯೇಸು ಕ್ರಿಸ್ತರ ರಕ್ತ ನಮಗೆ ಮಾಡಿದ್ದು ಏನು? ಯೇಸು ಕ್ರಿಸ್ತರ ರಕ್ತದಿಂದ ನಾವು ಏನನ್ನು ಪಡೆದುಕೊಂಡಿದ್ದೇವೆ ಎನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಈಗ ಯಾವುದೇ ಒಂದು ಬೆಳೆಯನ್ನು ಕುರಿತು ಹೇಳಬೇಕಾದ್ರೆ ಅದನ್ನು ಹೇಗೆ ಹೇಳ್ತೇವೆ? ಒಂದು ಮನೆಯನ್ನು
ನಾವು ಕಟ್ಟಬೇಕಾದ್ರೆ ಮೊದಲನೇದಾಗಿ ಏನಿರಬೇಕು, ಜಾಗ ಎನ್ನುವಂಥದ್ದು ಇರಬೇಕು. ಒಂದು ಜಾಗ ಎನ್ನುವಂಥದ್ದು ಇರಬೇಕು. ಆ ಜಾಗದ ಬೆಲೆ ಎಷ್ಟಿರುತ್ತೆ? ಸುಮಾರಾಗಿ ಒಂದು 10 ಲಕ್ಷ ಅಂದ್ಕೊಳ್ಳಿ. ಮತ್ತು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸುಮಾರಾಗಿ 20-30 ಲಕ್ಷದವರೆಗೂ ಅಂದ್ಕೊಳ್ಳಿ. ಅದರಲ್ಲಿ ಕಲ್ಲಿರುತ್ತೆ, ಕಲ್ಲುಗಳು, ಮಣ್ಣು, ಸಿಮೆಂಟು, ಐರನ್ನು, ಪೇಂಟು, ಕರೆಂಟು, ಟೈಲ್ಸು, ಹೀಗೆ ಎಲ್ಲವೂ ಸೇರಿ ಇಷ್ಟ ಆಗುತ್ತೆ ಅಂತ ಹೇಳ್ತಾರಲ್ವ. ಟೋಟಲ್ ಆಗಿ ಇಷ್ಟ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಈ ಎಲ್ಲದರ ಬೆಲೆ ಗೊತ್ತಾಗಬೇಕಾದ್ರೆ ಮೊದಲು ಅವುಗಳ ಬೆಲೆ ಏನು ಎಂದು ನಮಗೆ ಗೊತ್ತಾಗಬೇಕು. ಆಗ ಟೋಟಲ್ ಮಾಡುವುದಕ್ಕೆ ಆಗುತ್ತೆ. ಎಲ್ಲ ಸೇರಿ ಇಷ್ಟು ಖರ್ಚಾಗಿದೆ ಅಂತ ಗೊತ್ತಾಗುತ್ತೆ. ಅಂದರೆ ಅವುಗಳಿಗೆ ಎಷ್ಟು ಖರ್ಚಾಗಿದೆ ಅಂತ ಗೊತ್ತಾಗಬೇಕಾದ್ರೆ ಅವುಗಳ ಬೆಲೆ ಏನಿದೆ ಎನ್ನುವಂಥದ್ದು ಗೊತ್ತಾಗಬೇಕು. ಬಹಳ ಮನೆಗಳಲ್ಲಿ ನೋಡಿ, ಗಂಡಸರು, ಹೆಂಡತಿಯರು ಪರ್ಚೇಸ್ ಮಾಡ್ತಿರ್ತಾರೆ, ಯಾವುದೇ ಏನಾದರೂ ಪರ್ಚೇಸ್ ಮಾಡ್ತಿರ್ತಾರೆ. ಆದರೆ ಹೇಳ್ತಿರ್ತಾರೆ, ಬರೀ 500 ರೂಪಾಯಿ ಅಲ್ವರಿ ನಾನು ಖರ್ಚು ಮಾಡಿದ್ದು ಅಂತ ಹೇಳ್ತಿರ್ತಾರಲ್ವ. ಒಂದು ಸಾರಿಗೆ 500 ರೂಪಾಯಿ ಖರ್ಚು ಮಾಡಿರ್ತಾರೆ. ಅದನ್ನೇ ಮತ್ತೆ ತಿಂಗಳ ಇಡೀ ಲೆಕ್ಕ ಮಾಡ್ಕೊಂಡು ಹೋದಾಗ ಅವರಿಗೆ ಗೊತ್ತಾಗುತ್ತೆ ಖರ್ಚು ಮಾಡೋದು ಎಷ್ಟು ಖರ್ಚು ಮಾಡ್ತಿದ್ದೇವೆ ಅಂತ. ಜೋಬಲ್ಲಿ ತೊಗೊಂಡು ಹೋಗ್ತಾರೆ, ಖರ್ಚು ಮಾಡಿಬಿಡ್ತಾರೆ, ಫೋನ್ಪೇ ಮಾಡಿಬಿಡ್ತಾರೆ, ಖರ್ಚು ಮಾಡಿಬಿಡ್ತಾರೆ. ಆದರೆ ಅದನ್ನು ತಿಂಗಳ ಪೂರ್ತಿ ಲೆಕ್ಕಾಚಾರ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಅಂತ. ಸುಮಾರಾಗಿ 10,000 ಇಲ್ಲ 20,000 ಖರ್ಚಾಗಿದೆ ಅಂತ ಗೊತ್ತಾಗುತ್ತೆ. ಅದು ಯಾರಿಗೆ ಗೊತ್ತಾಗುತ್ತೆ? ಆ ಖರ್ಚಿನ ಬೆಲೆ ಯಾರಿಗೆ ಗೊತ್ತಾಗುತ್ತೆ? ಖರ್ಚು ಮಾಡೋರಿಗೆ ಗೊತ್ತಾಗುತ್ತಾ? ಉಚಿತವಾಗಿ ಖರ್ಚು ಮಾಡೋರಿಗೆ ಗೊತ್ತಾಗುತ್ತಾ ಅದರ ಬೆಲೆ? ಎಷ್ಟು ಖರ್ಚಾಗಿದೆ, ಎಷ್ಟು ಹಣ ಬಂದಿದೆ, ಎಷ್ಟು ಖರ್ಚಾಗಿದೆ ಎಂದು ಲೆಕ್ಕಾಚಾರ ಮಾಡುವವರಿಗೆ ಗೊತ್ತಾಗುತ್ತೆ. ಅಂದರೆ ಭಾರವನ್ನು ಹೊರುವವರಿಗೆ ಗೊತ್ತಾಗುತ್ತೆ ಅದರ ವೆಚ್ಚ ಎಷ್ಟಾಗಿದೆ, ಖರ್ಚು ಎಷ್ಟಾಗಿದೆ ಎನ್ನುವಂಥದ್ದು ಅಲ್ವಾ. ಇಲ್ಲ ನಾನು ಯಾವುದು ಖರ್ಚು ನೋಡ್ಕೊಳ್ಳೋದಿಲ್ಲ, ಯಾವುದನ್ನು ನಾನು ಕೌಂಟೇ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದ್ರ ಬೆಲೆ ಗೊತ್ತಾಗುತ್ತಾ? ಬೆಲೆ ಎನ್ನುವಂಥದ್ದೇ ಗೊತ್ತಾಗೋದಿಲ್ಲ, ಅದ್ರ ವ್ಯಾಲ್ಯೂ ಎನ್ನುವಂಥದ್ದು ಗೊತ್ತಾಗೋದಿಲ್ಲ. ಮತ್ತು ಯೇಸು ಕ್ರಿಸ್ತರ ರಕ್ತದ ಬೆಲೆ ತಿಳಿದುಕೊಳ್ಳಬೇಕಾದ್ರೆ ಆತನ ತ್ಯಾಗ, ಆತನ ಪ್ರಾಣ ಕೊಟ್ಟಿದ್ದಾರೆ, ಅದು ಯಾತಕ್ಕಾಗಿ ಎನ್ನುವಂಥದ್ದು ತಿಳಿದುಕೊಳ್ಳಬೇಕು. ಯಾಕೆ ಪ್ರಾಣವನ್ನು ಕೊಟ್ಟಿದ್ದಾರೆ? ಪಾಪಗಳನ್ನು ತೊಳೆಯುವುದಕ್ಕಾಗಿ, ನಮ್ಮ ಪಾಪಗಳನ್ನು ತೊಳೆಯುವುದಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಮ್ಮ ಪಾಪಗಳನ್ನು ತೊಳೆಯಬೇಕಲ್ವಾ? ಈ ಪಾಪಗಳನ್ನು ತೊಳೆಯಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ? ಇಷ್ಟಕ್ಕೂ ಕ್ರಿಸ್ತನ ರಕ್ತದ ಬೆಲೆ ಎಷ್ಟು? ಆತನ ರಕ್ತದ ಬೆಲೆ ಬಗ್ಗೆ ಎಲ್ಲಿದೆ? ಪಾಪಗಳನ್ನು ತೊಳೆಯೋದಕ್ಕಾಗಿ ಬೆಲೆ ಇದೆಯಾ? ಎಲ್ಲಿದೆ ಬ್ರದರ್? ನಾವು ಎಲ್ಲೂ ಕೇಳಿಲ್ಲಲ್ವಾ ಇದನ್ನು ಅಂತ ಅಂದ್ಕೊಳ್ತಾ ಇದ್ದಾರೆ. ಯೇಸು ಕ್ರಿಸ್ತರ ರಕ್ತದ ಬೆಲೆ ಎಲ್ಲೂ ಬರೆಸಿಲ್ವಲ್ಲ, ಎಲ್ಲಿದೆ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ಯೇಸು ಕ್ರಿಸ್ತರ ಬಲಿಯ ಪ್ರಾಮುಖ್ಯತೆ ನಮಗೆ ಅರ್ಥ ಆಗಬೇಕು. ಅರ್ಥ ಆಗಬೇಕಾದ್ರೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ನಡೆದಿರುವಂತಹ ಸಂದರ್ಭಗಳನ್ನು ನಾವು ಓದಿ ತಿಳಿದುಕೊಳ್ಳಬೇಕೀಗ. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದಿರುವಂಥ ಸಂದರ್ಭಗಳನ್ನು ಒಂದೊಂದಾಗಿ ನಾವು ಓದಿ ತಿಳಿದುಕೊಳ್ಳೋಣ ಪ್ರಿಯರೇ. ವಿಮೋಚನೆ ಕಾಂಡ 29ನೇ ಅಧ್ಯಾಯ 14ನೇ ವಚನ. ವಿಮೋಚನೆ ಕಾಂಡ 29ನೇ ಅಧ್ಯಾಯ 14ನೇ ವಚನ. ಓರಿಯ ಮಾಂಸವನ್ನು, ಚರ್ಮವನ್ನು, ಕಲ್ಮಶವನ್ನು ಪಾಳೆಯದ ಹೊರಗೆ ಬೆಂಕಿಯಿಂದ ಸುಟ್ಟು ಬಿಟ್ಟು, ಇದು ದೋಷ ಪರಿಹಾರಕ ಯಜ್ಞ. ಈಗ ದೋಷ ಪರಿಹಾರಕ ಯಜ್ಞ ಅಂದರೆ ಪಾಪ ಪರಿಹಾರಕ್ಕಾಗಿ ಬಲಿಯನ್ನು ಅರ್ಪಿಸುವಂಥದ್ದನ್ನು ನಾವು ನೋಡ್ತೇವೆ. ಅದಾದ ನಂತರ ಕೆಳಗಡೆ ಓದ್ಕೊಳ್ತಾ ಹೋದರೆ 15ನೇ ವಚನ. ತರುವಾಯ ನೀನು ಆ ಟಗರುಗಳಲ್ಲಿ ಒಂದನ್ನು ತೆಗೆದುಕೊಂಡು ಆರೋನನ ಅವನ ಮಕ್ಕಳು ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನು ಇಟ್ಟ ನಂತರ ನೀನು ಅದನ್ನು ವಧಿಸಿ ಅದರ ರಕ್ತವನ್ನು ಯಜ್ಞವೇದಿಯ 4 ಕಡೆಗಳಿಗೆ ಚೆಲ್ಲಬೇಕು. ಈ ಎಲ್ಲ ಅಧ್ಯಾಯವನ್ನು ಓದಿಕೊಳ್ಳುತ್ತಾ ಹೋದರೆ ಎಲ್ಲ ಕೂಡ ಬಲಿಗಳು ಇರುತ್ತೆ, ಯಜ್ಞ ಅರ್ಪಣೆಗಳು ಇರುತ್ತೆ. ಕೆಳಗಡೆ ಎಲ್ಲ ಓದ್ಕೊಂಡು ಹೋದರೆ ಬಲಿಗಳು, ಅರ್ಪಣೆಗಳು ಇರುತ್ತೆ. ಇಲ್ಲಿ ಏನಂತ ಬರೆಯಲ್ಪಟ್ಟಿದೆ?
ಪಾಪ ಪರಿಹಾರಕ್ಕಾಗಿ ಬಲಿಯನ್ನು ಅರ್ಪಿಸಬೇಕು. ಪಾಪ ಪರಿಹಾರಕ್ಕಾಗಿ ಬಲಿಯನ್ನು ಅರ್ಪಿಸಬೇಕು. ಪಾಪ ಮಾಡಿದ್ರೆ ಆ ಪಾಪ ಪರಿಹಾರಕ್ಕಾಗಿ ಏನನ್ನು ಅರ್ಪಿಸಬೇಕು? ಬಲಿಯನ್ನು ಅರ್ಪಿಸಬೇಕಂತೆ. ಒಂದೊಂದಕ್ಕೂ ಒಂದೊಂದು ರೀತಿಯಾದಂಥ ಬಲಿಗಳನ್ನು ಅರ್ಪಿಸುವುದನ್ನು ನಾವು ಇದು ನೋಡ್ತೇವೆ. ಇನ್ನು ನೋಡುವಾಗ ಯಾಜಕಕಾಂಡ 1ನೇ ಅಧ್ಯಾಯ 14ನೇ ವಚನ. ಯಾಜಕಕಾಂಡ 1ನೇ ಅಧ್ಯಾಯ 14ನೇ ವಚನ. ಯೆಹೋವನಿಗೆ ಸರ್ವಾಂಗ ಹೋಮವಾಗಿ ಅರ್ಪಿಸುವಂಥದ್ದು ಪಕ್ಷಿ ಜಾತಿಯಾಗಿದ್ದರೆ ಅದು ಬೆಳವಕ್ಕಿಯಾಗಲಿ ಪಾರಿವಾಳದ ಮರಿಯಾಗಲಿ ಇರಬೇಕು. ಯೆಹೋವನಿಗೆ ಬಲಿ ಅರ್ಪಿಸುವುದಾದರೆ ಅದು ಯಾವುದಾಗಿರಬೇಕು? ಬೆಳವಕ್ಕಿ ಪಾರಿವಾಳವಂತೆ. ಅಂದರೆ ಮೇಲೆ ಏನನ್ನ ಬಲಿ ಕೊಡುವುದನ್ನು ನಾವು ನೋಡಿದ್ದೇವೆ. ಯಾವುದಕ್ಕಾಗಿ? ಪಾಪ ಪರಿಹಾರಕ್ಕಾಗಿ ಬಲಿಯನ್ನು ಅರ್ಪಿಸಿದ್ದನ್ನು ನಾವು ನೋಡಿದ್ದೇವೆ. ಈಗ ಪಾರಿವಾಳದಲ್ಲಿ ಅದು ಮರಿ ಪಾರಿವಾಳ ಆಗಿ ಅದನ್ನು ಬಲಿ ಅರ್ಪಿಸಿದ್ದನ್ನು ನಾವು ನೋಡಿದ್ದೇವೆ. ಮೂರನೇದಾಗಿ ಯಾಜಕಕಾಂಡ 3ನೇ ಅಧ್ಯಾಯ 1ನೇ ವಚನ. ಯಾವನಾದರೂ ಸಮಾಧಾನದ ಯಜ್ಞ ಮಾಡಬೇಕಾದರೆ ಅವನು ಸಮರ್ಪಿಸುವ ಪಶುವು ದನವಾಗಿದ್ದ ಪಕ್ಷಕ್ಕೆ ಅದು ಗಂಡಸಾಗಲಿ ಹೆಂಗಸಾಗಲಿ ಪೂರ್ಣಾಂಗವಾಗಿಯೇ ಇರಬೇಕು. ಇಲ್ಲಿ ಸಮಾಧಾನ ಆಗುವುದಕ್ಕೆ ಯಜ್ಞವನ್ನು ಅರ್ಪಿಸಬೇಕಂತೆ. ಅಂದರೆ ಯಾರ ಹತ್ರ ಆದರೂ ಜಗಳ ಆಡಿದರೆ ಸಮಾಧಾನ ಆದ ನಂತರ ಸಮಾಧಾನ ಪಡೋದಕ್ಕಾಗಿ ಬಲಿಯನ್ನು ಅರ್ಪಿಸಬೇಕು. ಅಂದರೆ ದೋಷ ಪರಿಹಾರಕ್ಕಾಗಿ ಬಲಿಯನ್ನು ಅರ್ಪಿಸಬೇಕು, ಸಮಾಧಾನ ಪಡುವುದಕ್ಕಾಗಿ ಬಲಿಯನ್ನು ಅರ್ಪಿಸಬೇಕು. ಇನ್ನು ನೋಡೋಣ, ಯಾಜಕಕಾಂಡ 5ನೇ ಅಧ್ಯಾಯ 15ನೇ ವಚನ. ಯಾಜಕಕಾಂಡ 5ನೇ ಅಧ್ಯಾಯ 15ನೇ ವಚನ. ಯಾವನಾದರೂ ಯೆಹೋವನಿಗೆ ಸಲ್ಲಿಸಬೇಕಾದ ದೇವರ ವಸ್ತುಗಳನ್ನು ಸಮರ್ಪಿಸುವುದರಲ್ಲಿ ಅಜಾಗ್ರತೆಯಿಂದ ದ್ರೋಹವಾಗಿ ದೋಷಕ್ಕೆ ಒಳಗಾದರೆ ಅವನು ಆ ಅಪರಾಧ ಪ್ರಾಯಶ್ಚಿತ್ತಕ್ಕಾಗಿ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ಮೇರೆಗೆ 2 ಅಥವಾ ಹೆಚ್ಚು ರೂಪಾಯಿ ಬಾಳುವದೆಂದು ನಿಮಗೆ ತೋರುವ ಪೂರ್ಣಾಂಗವಾದ ಟಗರನ್ನು ಆಡು ಕುರಿಗಳ ಹಿಂಡಿನಿಂದ ತೆಗೆದುಕೊಂಡು ಬಂದು ಯೆಹೋವನಿಗೆ ಸಮರ್ಪಿಸಬೇಕು. ಇಲ್ಲಿ ಏನಾಗಿದೆ? ಅಜಾಗ್ರತೆ ಅಂದರೆ ಅನ್ವಾಂಟೆಡ್ಲಿ ನಡೆದಿರುವಂಥ ವಿಷಯಗಳು. ಅನ್ವಾಂಟೆಡ್ಲಿ ಅಂದರೆ ಉದಾಹರಣೆಗೆ ಯಾವುದೋ ಒಂದು ಪರ್ವತದಲ್ಲಿ ನಿಂತ್ಕೊಂಡಿದ್ದೀವಿ, ಆ ಎತ್ತರದಲ್ಲಿ ನಿಂತ್ಕೊಂಡಿದ್ದೀವಿ, ಅವ್ರು ಕೊನೆಯದಲ್ಲಿದ್ದಾರೆ, ನಾವು ನೋಡ್ಕೊಳ್ಳದೆ ಹಿಂದೆ ತಿರುಗಿದಾಗ ಅವರು ಜಾರಿ ಬಿದ್ದುಬಿಟ್ಟಿದ್ದಾರೆ. ಈಗ ಅದು ಕೊಲೆಯಾಗಿದೆ. ಅದು ಯಾರ ಮೂಲಕ ಆಗಿದೆ? ಅಂದುಕೊಳ್ಳದೆ ಅನ್ವಾಂಟೆಡ್ಲಿ ನೋಡಿಕೊಳ್ಳದೆ ಆಗಿರುವಂಥ ವ್ಯಕ್ತಿಯ ನಿಮಿತ್ತ ಅದು ಆಗಿದೆ. ಈಗ ಆತನು ಅಪರಾಧಿನ ಅಲ್ವಾ? ಅಪರಾಧಿನೇ, ಆದರೆ ಶಿಕ್ಷೆ ಅನ್ನುವಂಥದ್ದು ಕಮ್ಮಿ ಇರುತ್ತೆ. ಏನಕ್ಕಂದರೆ ಅನ್ವಾಂಟೆಡ್ಲಿ ಆಗಿರುವಂತಹ ಡೆತ್. ಅದು ವಾಂಟೆಡ್ಲಿ ಮಾಡಿರುವಂಥ ಡೆತ್ಗೂ ಅನ್ವಾಂಟೆಡ್ಲಿ ಆಗಿರುವಂಥ ಡೆತ್ಗೂ ಬಹಳ ವ್ಯತ್ಯಾಸ ಅನ್ನುವಂಥದ್ದು ಇರುತ್ತೆ. ಶಿಕ್ಷೆ ಅನ್ನುವಂಥದ್ದು ಇದ್ದೇ ಇರುತ್ತೆ, ಆದರೆ ಕಡಿಮೆ ಶಿಕ್ಷೆ ಇರುತ್ತೆ. ಅನ್ವಾಂಟೆಡ್ಲಿ ಆಗಿರುವಂತಹ ವಿಷಯಗಳಿಗೂ ಸಹ ಏನು ಮಾಡಬೇಕು? ಅಪರಾಧ ಪ್ರಾಯಶ್ಚಿತ್ತಕ್ಕಾಗಿ ಬಲಿಗಳನ್ನು ಅರ್ಪಿಸಬೇಕು. ಬಲಿಯನ್ನು ಅರ್ಪಿಸಬೇಕು. ಯಾರನ್ನಾದರೂ ಕೊಲೆ ಮಾಡಬೇಕು ಅಂದುಕೊಂಡ್ರೆ ಕೊಲೆ ಮಾಡಿದರೆ ಅದಕ್ಕೆ ಶಿಕ್ಷೆ ಇನ್ನೂ ಹೆಚ್ಚಾಗಿರುತ್ತೆ. ತಪ್ಪು ಮಾಡಿದರೆ ದೋಷ ಪರಿಹಾರಕ ಯಜ್ಞ, ಪಾಪ ಪರಿಹಾರಕ್ಕಾಗಿ ಮಾಡಬೇಕು, ಯಜ್ಞವನ್ನು ಅರ್ಪಿಸಬೇಕು. 4-5 ವಿಧದಲ್ಲಿ ಈಗ ಯಜ್ಞವನ್ನು ಅರ್ಪಿಸಿದಂಥದನ್ನು ನಾವು ನೋಡ್ತೇವೆ. ಹಾಗೆಯೇ 7ನೇ ಅಧ್ಯಾಯ 13ನೇ ವಚನ. 7ನೇ ಅಧ್ಯಾಯ 13ನೇ ವಚನವನ್ನು ನೋಡುವಾಗ, ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಮಾಧಾನ ಯಜ್ಞದಲ್ಲಿ ಒಪ್ಪಿಸುವ ಪಶುವಿನೊಡನೆ ಹುಳಿ ರೊಟ್ಟಿಗಳನ್ನು ಸಮರ್ಪಿಸಬೇಕು. ಇಲ್ಲಿ ಕೃತಜ್ಞತೆ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಏನು ಮಾಡಬೇಕಂತೆ? ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಬಲಿಯನ್ನು ಅರ್ಪಿಸಬೇಕಂತೆ. ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಬಲಿಯನ್ನು ಅರ್ಪಿಸಬೇಕು. ಅಂದರೆ ಒಂದೊಂದಕ್ಕೂ ಒಂದೊಂದು ರೀತಿಯಾದಂಥ ಬಲಿಗಳನ್ನು ಅರ್ಪಿಸುವುದನ್ನು ನಾವು ನೋಡ್ತೇವೆ. ಒಂದೊಂದಕ್ಕೆ ಒಂದೊಂದು ರೀತಿಯಾದಂಥ ಬಲಿಗಳು. ಈಗ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕಾದ್ರೆ ಏನು ಮಾಡಬೇಕು? ಯಜ್ಞವನ್ನು ಅರ್ಪಿಸಬೇಕು. ಯಾರ ಹತ್ರ ಆಗಲಿ ಜಗಳ ಮಾಡಿದ್ದೇವೆ ಅಂದರೆ ಅವ್ರ ಹತ್ರ ಸಮಾಧಾನ ಪಡೆದ ನಂತರ ಅದಕ್ಕೇನು ಮಾಡಬೇಕು? ಬಲಿಗಳನ್ನು ಅರ್ಪಿಸಬೇಕು.
ಈಗ ನಾವು ಲೆಕ್ಕ ಮಾಡೋಣ, ದಿನಕ್ಕೆ ನಾವು ಎಷ್ಟು ತಪ್ಪುಗಳನ್ನು ಮಾಡ್ತಿದ್ದೇವೆ. ನಾವೆಲ್ಲರೂ ಸಹ ನಮ್ಮನ್ನು ನಾವು ಆಲೋಚನೆ ಮಾಡಬೇಕು, ಆಲೋಚನೆ ಮಾಡಿಕೊಳ್ಳಬೇಕು. ನಮ್ಮ ಜೀವನದ ಶೈಲಿಯಲ್ಲಿ ಪೂರ್ತಿಯಾಗಿ ನಾವು ಎಷ್ಟು ತಪ್ಪುಗಳನ್ನು ಮಾಡ್ತಿದ್ದೇವೆ, ತಪ್ಪುಗಳನ್ನೆಲ್ಲ ಲೆಕ್ಕ ಮಾಡಬೇಕೀಗ. ಸುಳ್ಳು ಹೇಳುವುದು, ಕಳ್ಳತನ ಮಾಡುವುದು, ಮೋಸ ಮಾಡುವುದು, ಚಾಡಿ ಹೇಳುವುದು, ಜಗಳ ಆಡುವುದು, ಜಗಳ ಹುಟ್ಟಿಸುವುದು, ತಂದೆ ತಾಯರನ್ನು ಸನ್ಮಾನಿಸದೇ ಇರುವುದು, ಇದೆಲ್ಲ ಏನು ತಪ್ಪುಗಳು, ಪಾಪಗಳು. ಈ ಎಲ್ಲವನ್ನು ಲೆಕ್ಕ ಮಾಡುವಾಗ ಚಿಕ್ಕ ತಪ್ಪುಗಳಾಗಿರ್ಬೋದು, ದೊಡ್ಡ ತಪ್ಪುಗಳಾಗಿರ್ಬೋದು, ಚಿಕ್ಕ ವಯಸ್ಸಿನಿಂದ ಮಾಡಿದಂಥ ಪಾಪಗಳನ್ನು ಎಲ್ಲವನ್ನ ಲೆಕ್ಕ ಮಾಡಿದಾಗ ಪಾಪದ ಲೆಕ್ಕ ಎಷ್ಟಿರುತ್ತೆ? ನಮ್ಮ ಕೂದಲಿಗಿಂತ ಜಾಸ್ತಿ ಇರುತ್ತೆ ಪಾಪಗಳ ಲಿಸ್ಟ್. ಇಷ್ಟು ತಪ್ಪುಗಳು ನಾವು ಮಾಡಿರ್ತೇವೆ ಅನ್ನುವಂಥದ್ದನ್ನು ಲೆಕ್ಕ ಮಾಡಬೇಕೀಗ. ನೋಡಿ, ಈಗ ಒಂದು ಪಾಪಕ್ಕೆ ಒಂದು ಬಲಿಯನ್ನು ನಾವು ಕೊಡಬೇಕೀಗ. ಒಂದು ಪಾಪಕ್ಕೆ ಒಂದು ಬಲಿಯನ್ನು ಕೊಡಬೇಕು. ಈಗ ಒಂದು ಪಾಪಕ್ಕೆ ಒಂದು ಬಲಿಯನ್ನು ಕೊಡಬೇಕಾದ್ರೆ ಒಂದು ಟಗರನ್ನು ಬಲಿ ಕೊಡಬೇಕು. ಒಂದು ಟಗರಿನ ಬೆಲೆ ಎಷ್ಟಿರುತ್ತೆ? ಒಂದು ಟಗರಿನ ಬೆಲೆ 15,000 ಅಂದ್ಕೊಂಡ್ರೆ ನಾವು ವರ್ಷಕ್ಕೆ ಎಷ್ಟು ತಪ್ಪುಗಳನ್ನು ಮಾಡಿರ್ತೀವಿ, ಎಷ್ಟು ಪಾಪಗಳನ್ನು ನಾವು ಮಾಡಿರ್ತೇವೆ. ಹೋಗಲಿ, ನಮಗೆ ಅಂದಾಜಾಗಿ ಮದುವೆ ಮಾಡಬೇಕಾದ್ರೆ ದೊಡ್ಡವರು ಒಂದು ಪದವನ್ನು ಹೇಳ್ತಾರೆ. ಏನದು? 1000 ಸುಳ್ಳು ಹೇಳಾದರೂ ಒಂದು ಮದುವೆನ ಮಾಡಬೇಕು ಅಂತ ಹೇಳ್ತಿರ್ತಾರಲ್ವಾ. ಈಗ 1000 ಸುಳ್ಳುಗಳನ್ನು ನಾವು ಲೆಕ್ಕ ಮಾಡ್ಕೊಳ್ಳೋಣ. 1000 ಇಂಟು 15,000. 1000 ಇಂಟು 15,000 ಎಷ್ಟಾಯಿತು? 1,50,00,000 ಆಯಿತು. 1000 ಸುಳ್ಳಿಗೆ ಎಷ್ಟಾಯಿತು ಖರ್ಚು? 1,50,00,000 ಆಗಿತ್ತು. ಈಗ ನಮ್ಮ ಜೀವನ ಪೂರ್ತಿ ಮಾಡಿದಂಥ ಪಾಪಗಳಿಗೆ ಎಷ್ಟಾಗುತ್ತೆ? ಈಗ ನಮ್ಮ ಜೀವನ ಪೂರ್ತಿ ಮಾಡಿದಂಥ ಪಾಪಗಳಿಗೆ ಒಂದು ವರ್ಷಕ್ಕೆ 1,50,00,000 ಅಂದ್ಕೊಂಡಾಗ 50 ವರ್ಷಕ್ಕೆ ಎಷ್ಟಾಗುತ್ತೆ? 50 ವರ್ಷಕ್ಕೆ 75 ಕೋಟಿ ಆಗುತ್ತೆ. 50 ವರ್ಷಕ್ಕೆ 75 ಕೋಟಿ ಆಗುತ್ತೆ. ನಾನು ಇದನ್ನು ಸುಮಾರಾಗಿ ಲೆಕ್ಕಾಚಾರ ಮಾಡಿದ್ದೀನಿ ಅಷ್ಟೇ. ಹಳೆ ಒಡಂಬಡಿಕೆಯಲ್ಲಿ ನಡೆದಿರುವಂಥ ಸಂಘಟನೆಗಳು ಅದೆಲ್ಲ ಲೆಕ್ಕಾಚಾರ ಮಾಡುವಾಗ ಒಂದೊಂದು ಪಾಪಕ್ಕೂ, ಒಂದೊಂದು ತಪ್ಪಿಗೂ, ಒಂದೊಂದು ವಿಷಯಕ್ಕೂ ಸಹ ಕೃತಜ್ಞತೆಗೂ, ಸಮಾಧಾನಕ್ಕೂ, ಪಾಪಗಳಿಗೂ, ಅಜಾಗ್ರತೆಯಿಂದ ಆದಂತಹ ಘಟನೆಗಳಿಗೂ ಒಂದೊಂದಕ್ಕೂ ಒಂದೊಂದು ಬಲಿಯನ್ನು ಅರ್ಪಿಸಬೇಕು. ಅದು ದೇವರು ನೇಮಿಸಿರುವಂಥ ಇಸ್ರಾಯೇಲರಿಗೆ ತನ್ನ ಪ್ರಜೆಗಳಿಗೆ ಕೊಟ್ಟಂಥ ನಿಯಮ. ಆಗಿರುವಾಗ ಅದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಒಂದು ವೇಳೆ ನಾವು ಈಗ ಅಪ್ಲೈ ಮಾಡಿಕೊಂಡ್ರೆ, ನಾವು ಚಿಕ್ಕಂದಿನಿಂದ ಇಂದಿನವರೆಗೂ ನಡೆದಿರುವಂಥ ಎಲ್ಲ ತಪ್ಪುಗಳನ್ನು ಲೆಕ್ಕ ಮಾಡ್ಕೊಂಡು ಹೋದರೆ, ನಮ್ಮ ಜೀವನ ಪೂರ್ತಿ ಒಂದು 50 ವರ್ಷದವರೆಗೂ ಲೆಕ್ಕ ಮಾಡ್ಕೊಂಡು ಹೋದರೆ ಎಷ್ಟಾಗುತ್ತೆ? ಹಾಗಾದರೆ 75 ಕೋಟಿಯಷ್ಟು ಆಗುತ್ತೆ. ಈಗ ನಮ್ಮ ಪಾಪಗಳನ್ನು, ತಪ್ಪುಗಳನ್ನು ಲೆಕ್ಕ ಮಾಡುವುದಾದರೆ 75 ಕೋಟಿ ಆಯಿತು. ಈ 75 ಕೋಟಿಯಷ್ಟು ಈ ಹಣ ನಾವು ಕೊಟ್ಟು ನಮ್ಮ ಪಾಪಗಳನ್ನು ತೊಳೆದುಕೊಳ್ಳೋದಕ್ಕೆ ಆಗುತ್ತಾ? ಹೋಗಲಿ, ನಾವು ದೀಕ್ಷಾಸ್ಥಾನ ನಾವು ಪಡೆದುಕೊಳ್ಬೇಕಾದ್ರೆ ನಮ್ಮ ವಯಸ್ಸು ಸುಮಾರಾಗಿ 25ರಿಂದ 30 ವರ್ಷ ಇರ್ಬೋದು. ಅರ್ಧ ವಯಸ್ಸೇ ತಗೊಂಡ್ರು ಸುಮಾರಾಗಿ 40 ಕೋಟಿ ಕೊಟ್ಟು ದೀಕ್ಷಾಸ್ಥಾನ ಪಡೆದುಕೊಳ್ಬೇಕೀಗ. ನಮ್ಮ ಪಾಪಗಳೆಲ್ಲ ತೊಳಿಬೇಕಂದ್ರೆ ಅಷ್ಟು ಹಣ ಕೊಟ್ಟು ನಾವು ಪಾಪಗಳನ್ನು ತೊಳೆದುಕೊಳ್ಳೋದಕ್ಕೆ ಆಗತ್ತಾ? ನಾನು ಬರೀ ರಫಾಗಿ ಹೇಳ್ತಿರುವಂಥ ವಿಷಯಗಳು, ರಫಾಗಿ ಹಳೆ ಒಡಂಬಡಿಕೆಯಲ್ಲಿ ಇರುವಂಥ ಸಂದರ್ಭಗಳನ್ನು ತಿಳಿದುಕೊಂಡು ಬಲಿಗೆ ಒಂದು ಟಗರಿಗೆ ಆಗಿರ್ಬೋದು, ಹೋರಿಗೆ ಆಗಿರ್ಬೋದು, ಇದರ ಬೆಲೆಯನ್ನು ಕುರಿತು ಲೆಕ್ಕಾಚಾರ ಮಾಡೋದು ಇನ್ನೂ ಹೆಚ್ಚಾಗಿಯೇ ಇರುತ್ತೆ. ಒಂದು ವೇಳೆ ಲೆಕ್ಕ ಮಾಡಿಕೊಂಡು ಹೋದರೆ, ಒಂದು ವೇಳೆ ಬಲಿ ಅರ್ಪಿಸಬೇಕು ಅಂತ ಅಂದ್ಕೊಂಡ್ರೆ ನಮ್ಮ ಜೀವನ ಸಾಕಾಗೋದಿಲ್ಲ ಬಲಿ ಅರ್ಪಿಸೋದಕ್ಕೆ. ಪಾಪಗಳನ್ನು ನಾವು ಮಾಡಿರುವಂಥ ಪಾಪಗಳ ಪರಿಹಾರ ಆಗೋದಕ್ಕೆ ಬಲಿಗಳನ್ನು ಅರ್ಪಿಸ್ತಾ ಹೋದರೆ ನಮ್ಮ ಜೀವನವೇ ಸಾಕಾಗೋದಿಲ್ಲ. ದೋಷ ಪರಿಹಾರಕ್ಕಾಗಿ, ಪಾಪ ಪರಿಹಾರಕ್ಕಾಗಿ ಸಮಾಧಾನದ ಯಜ್ಞ, ಕೃತಜ್ಞತೆ ತೋರಿಸುವುದಕ್ಕಾಗಿ ಅದಕ್ಕೂ ಬಲಿ, ಹೀಗೆ ಒಂದೊಂದಕ್ಕೂ ಒಂದೊಂದು ಬಲಿಯನ್ನು ಅರ್ಪಿಸಿಕೊಳ್ತಾ ಹೋದರೆ ನಾವು ಮಾಡುವಂಥ ಆ ಒಂದು ಪಾಪಕ್ಕೆ ಎಷ್ಟು ಆಗುತ್ತೆ ಹೇಳಿ? ನಮ್ಮ ಜೀವನ ಪೂರ್ತಿಯೂ ಸಾಕಾಗಲ್ಲ, ತೀರಿಸೋದಕ್ಕಾಗೋದಿಲ್ಲ. ಆದರೆ ದೇವರು ನಮ್ಮ ಪಾಪ ಪರಿಹಾರಕ್ಕಾಗಿ ಒಂದೇ ಒಂದು ಬಲಿಯನ್ನು ಅರ್ಪಿಸಲು ಹೇಳಿದ್ದಾರೆ.
ಒಂದೇ ಒಂದು ಬಲಿ ಅರ್ಪಿಸಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಯಾರು ಯಜ್ಞವೇದಿಯ ಮೇಲೆ ಬಲಿಯಾದಂತಹ ಮಹಾಪುರುಷ ಯಾರು ನಮಗೋಸ್ಕರ ಬಲಿಯಾದಂಥ ಮಹಾಪುರುಷ? ಯೇಸು ಕ್ರಿಸ್ತರು. ನಾವು ಮಾಡಿದಂಥ ತಪ್ಪುಗಳಿಗೆ ಆತನು ಪಾಪ ಪರಿಹಾರ ಬಲಿಯಾಗಿದ್ದಾರೆ. ದೇವರ ವಿರುದ್ಧವಾಗಿರುವ ಪಾಪಗಳನ್ನು ತೊಳೆದು ಹಾಕಬೇಕು. ದೇವರಿಗೆ ವಿರುದ್ಧವಾಗಿರುವಂಥ ನಮ್ಮ ಪಾಪಗಳನ್ನು ತೊಳೆದು ಹಾಕಿ ಆತನೊಂದಿಗೆ ನಮ್ಮನ್ನು ಸಮಾಧಾನ ಪಡಿಸಬೇಕಾದ್ರೆ ದೇವರೊಟ್ಟಿಗೆ ದೇವರು ನಮ್ಮನ್ನು ನೋಡಿ ಸಮಾಧಾನ ಪಡಬೇಕಾದ್ರೆ ಈಗ ನಾವು ಏನು ಮಾಡ್ಕೋಬೇಕು? ನಮ್ಮ ಪಾಪಗಳನ್ನು ತೊಳೆದುಕೊಳ್ಳಬೇಕು. ನಮ್ಮ ಪಾಪಗಳನ್ನು ಅದು ಯೇಸು ಕ್ರಿಸ್ತರ ಮೂಲಕ ಆಗಿದೆ. ಅದಕ್ಕೆ ವೆಚ್ಚ ಇದೆಯಾ? ಈಗ ಅದಕ್ಕೆ ಎಷ್ಟು ಬೆಲೆಯನ್ನು ಕೊಡ್ತಾ ಇದ್ದೇವೆ ನಾವು? ಫ್ರೀ ಆಫ್ ಕಾಸ್ಟ್. ದೇವರಿಗೆ ಕೃತಜ್ಞತೆ ಹೇಳಬೇಕೀಗ. ದೇವರಿಗೆ ಹೇಗೆ ಹೇಳ್ತೇವೆ ನಾವು? ದೇವರಿಗೆ, ತಂದೆ, ನಾವು ನಿಮಗೆ ಮಾಡುವ ತಪ್ಪುಗಳನ್ನು ನಮ್ಮನ್ನು ಕ್ಷಮಿಸು ಅಂತ ಹೇಳ್ತೇವಲ್ವಾ? ತಂದೆ, ನಿಮಗೆ ಕೃತಜ್ಞತೆಗಳು ಅಂತ ಹೇಳ್ತೇವೆ. ಯಾರ ಮೂಲಕ ಹೇಳ್ತೇವೆ? ಯೇಸು ಕ್ರಿಸ್ತರ ಮೂಲಕ ನಾವು ಹೇಳ್ತೇವೆ. ಯೇಸು ಕ್ರಿಸ್ತರು ಅಪರಾಧ ಪ್ರಾಯಚಿತ್ತಕ್ಕಾಗಿ, ದೋಷ ಪರಿಹಾರಕ್ಕಾಗಿ, ಪಾಪ ಪರಿಹಾರಕ್ಕಾಗಿ, ಸಮಾಧಾನ ಪಡಿಸುವುದಕ್ಕಾಗಿ ಎಲ್ಲ ಲೆಕ್ಕಾಚಾರ ಮಾಡ್ಕೊಂಡು ಹೋದರೆ ಆತನೊಬ್ಬನೇ ಬಲಿಯಾದರು. ಎಲ್ಲ ತಪ್ಪುಗಳಿಗೆ, ಎಲ್ಲ ಪಾಪಗಳಿಗೆ ಆತನು ಬಲಿಯಾದನು. ಒಂದೇ ಒಂದು ಬಲಿ, ಅದು ಉಚಿತವಾಗಿ ನಮಗೆ ಸಿಕ್ಕಿದೆ. ಅದು ಈಸಿಯಾಗಿ ಅಲ್ಲ, ಅದು ಬಹಳ ವೆಚ್ಚದಿಂದ ಕೂಡಿದಂಥದ್ದು. ನಮಗೆ ಫ್ರೀಯಾಗಿ ಬಂದಿರೋದ್ರಿಂದ, ನಮಗೆ ಉಚಿತವಾಗಿ ಬಂದಿರೋದ್ರಿಂದ ನಮಗೆ ಅದರ ಬೆಲೆ ಎನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಅದು ಬಹಳ ಬೆಲೆಯಿಂದ ಬಂದಿತ್ತು. ಅದನ್ನು ನಾವು ತೀರಿಸಬೇಕಾದ್ರೆ ನಮ್ಮ ಜೀವನ ಪೂರ್ತಿ ಸಾಕಾಗೋದಿಲ್ಲ. ನಮ್ಮ ಕೈಯಲ್ಲಿ ಆಗುತ್ತಾ? ಹೋಗಲಿ, ಹಣ ಇದೆ ಅಂತ ಅಂದ್ಕೊಂಡ್ರೆ, ಹಣ ಇದ್ದವರ ಪರಿಸ್ಥಿತಿ ಒಂದು ವೇಳೆ ಆಲೋಚನೆ ಮಾಡಿದ್ರೆ ಅವರ ಪಾಪಗಳ ಲೀಸ್ಟ್ ಎಷ್ಟಿರುತ್ತೆ? ಅದಕ್ಕೂ ಮೀರಿ ಇರುತ್ತೆ. ಅಂದರೆ ನಮ್ಮ ಲೈಫ್, ಸಾಮಾನ್ಯ ಮನುಷ್ಯರ ಜೀವನ ಶೈಲಿಯನ್ನು ಕುರಿತು ಒಂದು ಕ್ಯಾಲ್ಕುಲೇಟ್ ಮಾಡಿದಾಗ ಇಷ್ಟು ಇರಬೇಕಾದ್ರೆ, ಧನವಂತರ ಕುರಿತು ಅವರ ಬಗ್ಗೆ ಆಲೋಚನೆ ಮಾಡುವಾಗ ಅವರ ಪಾಪದ ಲಿಸ್ಟ್ ಇನ್ನೂ ಭಾಳ ಜಾಸ್ತಿ ಇರುತ್ತೆ. ಅವರಿಗೂ ಕಟ್ಟೋದಕ್ಕೆ ಆಗೋದಿಲ್ಲ. ಅಷ್ಟು ಜೀವನ ಪೂರ್ತಿ ಕಷ್ಟಪಟ್ಟರು ತೀರಿಸೋದಕ್ಕಾಗೋದಿಲ್ಲ. ಅಷ್ಟು ಪಾಪಗಳ ಲೀಸ್ಟ್ ಪಟ್ಟಿ ಇರುತ್ತೆ. ಈಗ ಅದನ್ನೆಲ್ಲವನ್ನ ಉಚಿತವಾಗಿ ರಕ್ತದಿಂದ ತೊಳೆದು ಹಾಕಿದ್ದಾರೆ. ಆತನ ರಕ್ತವನ್ನು ಕುರಿತು, ರಕ್ತದ ಬೆಲೆಯನ್ನು ಕುರಿತು ಏನೆಂದು ಅಂತಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡುವಾಗ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ. ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ಕ್ರಿಸ್ತನ ರಕ್ತದಿಂದಲೇ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ. ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ. ಅಮೂಲ್ಯವಾದ ಅಂದರೆ ಮೂಲ್ಯ ಸಲ್ಲಿಸಲಾಗದ, ನಿಮ್ಮ ಪಾಪಗಳನ್ನು ತೊಳೆಯುವುದಕ್ಕೆ ಮೂಲ್ಯವನ್ನು ಸಲ್ಲಿಸಲಾಗದಷ್ಟು ಬೆಲೆಯನ್ನು. ಯಾಕಂದರೆ ಒಂದೊಂದು ಪಾಪಕ್ಕೆ ಒಂದೊಂದು ಬಲಿಯನ್ನು ಅರ್ಪಿಸಬೇಕಾದರೆ ನಮ್ಮ ಜೀವನ ಪೂರ್ತಿ ದುಡಿದ್ರೂ ನಮ್ಮ ಪಾಪಗಳನ್ನು ತೊಳೆಯೋದಕ್ಕೆ ಆಗೋದಿಲ್ಲ. ಪಾಪಗಳಿಗಾಗಿ ಮೂಲ್ಯವನ್ನು ಸಲ್ಲಿಸುವುದಕ್ಕೆ ಆಗೋದಿಲ್ಲ, ಬೆಲೆ ಕಟ್ಟುವುದಕ್ಕೆ ಆಗೋದಿಲ್ಲ. ಆದರೆ ಫ್ರೀಯಾಗಿ ಬಂದಿರೋದ್ರಿಂದ ಏನು ಮಾಡ್ತಿದ್ದಾರೆ? ಅದರ ಬೆಲೆ ಏನು ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ವೇಸ್ಟ್ ಮಾಡ್ತಿದ್ದಾರೆ. ಬೆಲೆಯನ್ನು ತಿಳಿಯದೆ ಏನು ಮಾಡ್ತಿದ್ದಾರೆ? ವೇಸ್ಟ್ ಮಾಡ್ತಿದ್ದಾರೆ. ಆಗಲೇ ಹೇಳಿದಂತೆ, ನೀರು ಪ್ರತಿದಿನ ಬರ್ತಾ ಇದ್ರೆ ನೀರನ್ನು ಏನು ಮಾಡ್ತೀವಿ? ಇಷ್ಟ ಬಂದಂತೆ ಬಳಸಿ ವೇಸ್ಟ್ ಮಾಡ್ತೀವಿ. ಆದರೆ ವಾರಕ್ಕೊಂದ್ಸರಿ, 10 ದಿನಕ್ಕೊಂದ್ಸರಿ ಬಂದಾಗ ಬಹಳ ಜಾಗ್ರತೆಯಿಂದ ನಾವು ಬಳಸ್ಕೊಳ್ತೀವಿ. ಆದರೆ ನಮ್ಮ ಪಾಪಗಳನ್ನು ತೊಳೆದುಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತರು ತನ್ನ ಪ್ರಾಣವನ್ನು ಕೊಟ್ಟರು. ತನ್ನ ರಕ್ತದಿಂದ, ಪರಿಶುದ್ಧವಾದಂಥ ರಕ್ತದಿಂದ ತೊಳೆದರು. ಅಂದರೆ ಅದಕ್ಕೆ ಬೆಲೆ ಕಟ್ಟೋದಕ್ಕಾಗತ್ತಾ? ಆಗೋದಿಲ್ಲ. ನಮಗೆ ಫ್ರೀ ಆಫ್ ಕಾಸ್ಟ್, ಉಚಿತವಾಗಿ ಕೊಟ್ಟಿರೋದ್ರಿಂದ, ಉಚಿತವಾಗಿ ಬಂದಿದೆ.
ಯಾವತ್ತಾದರೂ ನಾವು ಆಲೋಚನೆ ಮಾಡಿದವ? ಮನುಷ್ಯರಾಗಿರುವಂಥವ್ರು ಎಷ್ಟು ತಪ್ಪು ಮಾಡ್ತಿದ್ದಾರೆ ಆಲೋಚನೆ ಮಾಡಿದ್ರು ಪ್ರಿಯರೇ. ಎಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ಮನುಷ್ಯರು. ದೀಕ್ಷಾಸ್ನಾನ ಮಾಡಿಸಿಕೊಂಡ ನಂತರವೂ ಸಹ ಎಷ್ಟು ಪಾಪಗಳನ್ನು ಮಾಡಿಲ್ಲ ಹೇಳಿ. ದೀಕ್ಷಾಸ್ನಾನ ಮಾಡಿಸಿಕೊಂಡ ನಂತರವೂ ಸಹ ಎಷ್ಟು ಪಾಪಗಳನ್ನು ಮಾಡಿಲ್ಲ. ನೀತಿವಂತರಾಗಿ ನಾವು ಬದುಕ್ತಾ ಇದ್ದೀವ? ರಕ್ತದಿಂದ ತೊಳೆಯಲ್ಪಟ್ಟ ನಂತರ ನೀತಿವಂತರಾಗಿ ನಾವು ಬದುಕ್ತಾ ಇದ್ದೀವ? ದೀಕ್ಷಾಸ್ನಾನ ಮಾಡಿಕೊಂಡಿದ್ದೇವೆ ಯಾತಕ್ಕಾಗಿ? ಪಾಪಗಳನ್ನು ತೊಳೆದುಕೊಳ್ಳೋದಕ್ಕಾಗಿ. ಯೇಸು ಕ್ರಿಸ್ತನನ್ನು ನಂಬಿದ್ದೇವೆ ಯಾತಕ್ಕಾಗಿ? ಪರಲೋಕವನ್ನು ಪಡೆದುಕೊಳ್ಳೋದಕ್ಕೋಸ್ಕರ. ಆದರೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಪಾಪಗಳನ್ನು ಮಾಡಿದ್ದೇವೆ, ಅದಕ್ಕೆ ಯೇಸು ಕ್ರಿಸ್ತರು ಬಲಿಯಾಗಿದ್ದಾರೆ, ಬಲಿ ಅರ್ಪಿಸಿದ್ದಾರೆ. ಆತನು ಬಲಿ ಅರ್ಪಿಸಿದರೆ ನಮ್ಮ ಪಾಪಗಳನ್ನು ತೊಳೆಯುವುದಕ್ಕಾಗಿ. ಅದು ಉಚಿತವಾಗಿ ಬಂದಿದೆ. ರಕ್ಷಣೆ ಎನ್ನುವಂಥದ್ದು ಉಚಿತವಾಗಿ ನಾವು ಪಡೆದುಕೊಂಡಿದ್ದೇವೆ. ಪಾಪ ಕ್ಷಮಾಪಣೆಯನ್ನು ನಾವು ಉಚಿತವಾಗಿ ಪಡೆದುಕೊಂಡಿದ್ದೇವೆ. ಅದಕ್ಕೆ ಯೇಸು ಕ್ರಿಸ್ತರು ಬಲಿಯಾದರು. ಯಾರಾದರೂ ಆಲೋಚನೆ ಮಾಡ್ತಾಯಿದ್ದೀರಾ ಫ್ರೀಯಾಗಿ ಬಂದಿದೆಯಲ್ಲ ಅಂತ ಹೇಳಿ? ಅದಕ್ಕೆ ಅಮೂಲ್ಯ ಕ್ರಿಸ್ತನ ರಕ್ತದ ಮೂಲ್ಯ ಏನು ಮಾಡ್ತಿದ್ದಾರೆ? ವೇಸ್ಟ್ ಮಾಡ್ತಾಯಿದ್ದಾರೆ. ಅದರ ಬೆಲೆ ಏನು, ಎಷ್ಟು ಅಂತ ಏನಾದರೂ ತಿಳ್ಕೊಂಡಿದ್ದೀರಾ ಅಂದಾಗ ಅದನ್ನು ವೇಸ್ಟ್ ಮಾಡ್ತಾಯಿದ್ದೇವೆ. ಆದರೆ ಎಷ್ಟು ವೆಚ್ಚ ಕೊಟ್ಟು ನಮ್ಮನ್ನು ತಗೊಂಡಿದ್ದಾರೆ ಅನ್ನುವಂಥದ್ದನ್ನು ಯೋಚನೆ ಮಾಡುವಾಗ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 23ನೇ ವಚನವನ್ನು ನೋಡಿಕೊಳ್ಳೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 23ನೇ ವಚನ. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಂತೆ. ತೆಲುಗಿನಲ್ಲಿ ಇರುತ್ತೆ, మీరు విలువ పెట్టి కొనబడినవారు ಅಂದರೆ ಬೆಲೆ ಕೊಟ್ಟು ಕೊಳ್ಳಲ್ಪಟ್ಟವರು. ದೇವರು ಯೇಸು ಕ್ರಿಸ್ತರು ನಮ್ಮನ್ನು ಹೇಗೆ ಪರ್ಚೇಸ್ ಮಾಡಿದ್ದಾರೆ ಅಂದರೆ ಬೆಲೆ ಕೊಟ್ಟು ನಮ್ಮನ್ನು ತಗೊಂಡಿದ್ದಾರೆ ಅಂತ. ನಮ್ಮ ಪಾಪಗಳನ್ನು ತೊಳೆಯುವುದಕ್ಕೆ ಆತನು ಖರ್ಚು ಮಾಡಿದ್ದಾನೆ. ಇಷ್ಟು ಆ ಖರ್ಚು ಹಳೆ ಒಡಂಬಡಿಕೆಯಲ್ಲಿ ನೋಡ್ಕೊಂಡವಲ್ಲ, ಯಜ್ಞಗಳನ್ನು ಅರ್ಪಿಸಬೇಕಾದ್ರೆ ಎಷ್ಟು ವೆಚ್ಚ ಆಗುತ್ತೆ. ನಮ್ಮ ಜೀವನ ಪೂರ್ತಿಯೂ ಸಾಕಾಗೋದಿಲ್ಲ. ಆದರೆ ನಮಗೆ ಉಚಿತವಾಗಿ ಅರ್ಪಿಸಿದ್ದಾರೆ, ಉಚಿತವಾಗಿ ಕೊಟ್ಟಿದ್ದಾರೆ. ಆದರೆ ನಾವು ಅಷ್ಟು ಬೆಲೆಯನ್ನು ಕೊಟ್ಟು ಕೊಳ್ಳೋದಕ್ಕಾಗುತ್ತಾ? ನಮ್ಮ ಜೀವನ ಪೂರ್ತಿಯೂ ಸಂಪಾದನೆ ಮಾಡಿದ್ರೂ ತಗೊಳ್ಳೋದಕ್ಕಾಗೋದಿಲ್ಲ. ಯೇಸು ಕ್ರಿಸ್ತರು ತನ್ನ ಪ್ರಾಣವನ್ನು ಕೊಟ್ಟು ಆತನು ತನ್ನ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ಶುದ್ಧಿಪಡಿಸಿದ್ದಾರೆ. ಈಗ ನಾವು ಆತನು ನಮ್ಮನ್ನು ಬೆಲೆ ಕೊಟ್ಟು ಆತನು ನಮ್ಮನ್ನು ಪರ್ಚೇಸ್ ಮಾಡಿದ್ದಾರೆ. ಈಗ ನಾವು ನಮ್ಮ ದೇಹವನ್ನು ಯಾವುದಕ್ಕಾಗಿ ಬಳಸಬೇಕೀಗ? ರೋಮಾಪುರದವರಿಗೆ 12ನೇ ಅಧ್ಯಾಯ 1ನೇ ವಚನ. ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ನಿಮ್ಮ ದೇಹಗಳು ನಿಮ್ಮದಲ್ಲ, ಯಾಕಂದರೆ ದೇವರು ನಿಮ್ಮನ್ನು ಬೆಲೆ ಕೊಟ್ಟು ತಗೊಂಡಿದ್ದಾರೆ. ಪಾಪಗಳನ್ನು ತೊಳೆದು ಹಾಕಿದ್ದಾರೆ ಅಂದರೆ ಅದು ಉಚಿತವಾಗಿ ಬಂದರೂ ಸಹ ಆ ಉಚಿತವಾಗಿ ಬಂದಿರುವಂಥ ಅದಕ್ಕೆ ಬೆಲೆ ಎನ್ನುವಂಥದ್ದಿದೆ. ಆ ಬೆಲೆಯ ಮೂಲಕ ನಮ್ಮನ್ನು ಪರ್ಚೇಸ್ ಮಾಡಿದ್ದಾರೆ. ಆ ಪರ್ಚೇಸ್ ಮಾಡಿದ ನಂತರ ನಾವು ಯಾರಿಗಾಗಿ ಉಪಯೋಗ ಪಡಬೇಕು? ಯೇಸು ಕ್ರಿಸ್ತರಿಗಾಗಿ, ದೇವರ ಕೆಲಸಕ್ಕಾಗಿ ಉಪಯೋಗ ಪಡಬೇಕು. ಈ ಶರೀರದಿಂದ ಯೇಸುವಿಗಾಗಿ ಅರ್ಪಿಸಬೇಕು. ಈ ಶರೀರವನ್ನು ದೇವರಿಗಾಗಿ ಅರ್ಪಿಸಬೇಕು, ದೇವರ ಸೇವೆಗಾಗಿ ಅರ್ಪಿಸಬೇಕು. ಈ ಶರೀರವನ್ನು ಆತನಿಗೆ ಕೊಡಬೇಕು. ಈ ಶರೀರದಿಂದ ಪಾಪ ಮಾಡಬಾರದು, ಶುದ್ಧವಾಗಿರಬೇಕು, ದೋಷವಿಲ್ಲದವರಾಗಿರಬೇಕು, ಆತನ ಕೆಲಸವನ್ನು ಮಾಡಬೇಕು. ಯೇಸು ಕ್ರಿಸ್ತರ ಹಾಗೆ ಪಾಪ ಮಾಡದೆ ಜೀವಿಸಬೇಕು. ಈ ಶರೀರದಿಂದ ದೇವರ ಸೇವೆಯನ್ನು ನಾವು ಮಾಡಬೇಕು. ಯಾಕೆ ಅಂದರೆ ನಾವು ನಮ್ಮ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ನೀವು ನಿಮ್ಮ ಸೊತ್ತು ಅಲ್ಲ. ಈ ದೇಹವನ್ನು ನೀವು ಸಜೀವವಾಗಿಯೂ ಯಜ್ಞವಾಗಿಯೂ ಅರ್ಪಿಸಬೇಕಂತೆ. ನಿಮ್ಮ ದೇಹಗಳನ್ನು ನೋಡಿ ಏನಂತ ಬರುತ್ತೆ? ನೀವು ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ಎಲ್ಲವನ್ನು ಸಹ ದೇವರಿಗೆ ಅರ್ಪಿಸಬೇಕು.
ಬಹಳ ಜನ ಅಂತಿರ್ತಾರಲ್ವಾ, ಇದು ನನ್ನ ದೇಹ, ನನ್ನ ಕೈ, ನನ್ನ ಕಾಲು, ನನ್ನ ಬಾಯಿ, ನನ್ನ ಕಿವಿ, ನನ್ನ ಕಣ್ಣು, ನನ್ನ ಇಷ್ಟ ಬಂದಂತೆ ನಾನು ಬದುಕ್ತೀನಿ, ನನಗಿಷ್ಟ ಬಂದಂತೆ ನಾನು ಜೀವಿಸ್ತೀನಿ ಅಂತ ಭಾಳ ಜನ ಅಂತಿರ್ತಾರಲ್ವ. ಹೌದು, ಅಂತಿರ್ತಾರೆ. ಅಂಥವರ ಪರಿಸ್ಥಿತಿಯನ್ನು ಆಲೋಚನೆ ಮಾಡುವಾಗ ದೇವರು ಹೇಳ್ತಾ ಇದ್ದಾರೆ, ನೀನು ನಿನ್ನ ಸ್ವತ್ತಲ್ಲಪ್ಪ, ನೀನು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೀಯಾ. ನೀನು ನಿನ್ನ ದೇಹವನ್ನು ಸಜೀವವಾಗಿ ಅರ್ಪಿಸಬೇಕು, ಸಜೀವ ಯಜ್ಞವಾಗಿ ಯಾಕೆ ಅರ್ಪಿಸಬೇಕಂದ್ರೆ ನಿನ್ನನ್ನು ಅಮೂಲ್ಯವಾದ ರಕ್ತದಿಂದ ತೊಳೆದು ಪರಿಶುದ್ಧವಾಗಿ ಮಾಡಿದ್ದಾರೆ. ಅದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ ಅಂದಾಗ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ನೀನು ತೀರಿಸ್ತೀಯ ಅಂದರೆ ಅದನ್ನು ತೀರಿಸೋದಕ್ಕೂ ನಿನ್ನ ಕೈಯಲ್ಲೇ ಆಗೋದಿಲ್ಲ. ಅಷ್ಟು ಬೆಲೆ ಉಳ್ಳಂಥದ್ದು ಯೇಸು ಕ್ರಿಸ್ತರ ರಕ್ತ, ಅಮೂಲ್ಯವಾದಂಥ ರಕ್ತ, ಶುದ್ಧವಾದಂಥ ರಕ್ತ. ಆ ಶುದ್ಧವಾದಂಥ ರಕ್ತದಿಂದ ನಾವೆಲ್ಲರೂ ತೊಳೆಯಲ್ಪಟ್ಟಿದ್ದೇವೆ. ತೊಳೆಯಲ್ಪಟ್ಟಂಥ ನಾವುಗಳು ಬಹಳ ಬೆಲೆ ಉಳ್ಳವರು. ಈಗ ನಾವು ಹೇಗೆ ಜೀವಿಸಬೇಕು? ನಾವು ಯೇಸು ಕ್ರಿಸ್ತರಿಗಾಗಿ ಜೀವಿಸಬೇಕು. ಈಗ ಯೇಸು ಕ್ರಿಸ್ತರು ನಮ್ಮನ್ನು ಪರ್ಚೇಸ್ ಮಾಡಿದಾರಲ್ವ, ನಾವು ಯಾವುದೇ ಒಂದು ವಸ್ತುವನ್ನು ತಗೊಂಡಿದ್ದೀವಿ ಅಂದ್ಕೊಳ್ಳಿ, ಆ ವಸ್ತು ಯಾರ್ದಾಗುತ್ತೆ? ತಗೊಂಡಂಥ ವ್ಯಕ್ತಿದಾಗುತ್ತೆ. ಈಗ ಮಾರಿರೋದ್ರಿಂದ ಇಲ್ಲ ನಂದು ಅಂತ ಹೇಳಿ ಆ ವ್ಯಕ್ತಿ ಹೇಳೋದಕ್ಕಾಗುತ್ತಾ? ದುಡ್ಡು ಕೊಟ್ಟು ನೀನು ತಗೊಂಡಿದ್ದೆ, ಅದನ್ನು ಮಾರಿಬಿಟ್ಟಿದ್ದಾರೆ. ಈಗ ಮಾರಿರುವಂಥ ವ್ಯಕ್ತಿ ತಗೊಂಡಿರುವಂಥ ವ್ಯಕ್ತಿಯ ಜೊತೆ ಇದು ನೀನು ದುಡ್ಡು ಕೊಟ್ಬಿಡು ಸಾಕು ಅಷ್ಟೇ, ಈ ವಸ್ತು ಮಾತ್ರ ನನ್ನ ಹತ್ರ ಇರಲಿ ಅಂತ ಹೇಳಿದ್ರೆ ಅದು ಸರಿನಾ? ಸರಿ ಆಗೋದಿಲ್ಲ. ನಾವು ಏನಂತೆ, ನಾವು ನಮ್ಮನ್ನು ತಗೊಂಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ. ಈಗ ನಾವು ನಮ್ಮ ಸೊತ್ತಲ್ಲ, ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೀವಿ. ಈಗ ಯೇಸು ಕ್ರಿಸ್ತರು ನಮ್ಮನ್ನು ಪರ್ಚೇಸ್ ಮಾಡಿದ್ದಾರೆ. ಈಗ ನಾವು ಯಾರಿಗಾಗಿ ಉಪಯೋಗ ಆಗಬೇಕು? ಯೇಸು ಕ್ರಿಸ್ತರ ಸೇವೆಗಾಗಿ, ದೇವರ ಸೇವೆಗಾಗಿ, ಆತನ ಒಂದು ಸೇವೆಗಾಗಿ ನಾವು ಉಪಯೋಗ ಆಗಬೇಕು. ಇವಾಗ ಏನಂತಿದ್ದಾರೆ, ಇದು ನನ್ನ ದೇಹ, ನನ್ನ ಲೈಫು, ನಾನು ನನ್ನ ಇಷ್ಟ ಬಂದಂತೆ ಜೀವಿಸ್ತೀನಿ ಅಂತ ಹೇಳಿದ್ರೆ ಈಗ ದೇವರು ಒಪ್ತಾರಾ? ಒಪ್ಪೋದಿಲ್ಲ. ಏನು ಮಾಡ್ತಾರೆ? ತಳ್ಳುತ್ತಾರೆ. ಎಲ್ಲಿಗೆ? ಪಾತಾಳಕ್ಕೆ ತಳ್ತಾರೆ. ಭಯಂಕರವಾದ ನರಕಕ್ಕೆ ನಡಿ ಮಗನೇ ಅಂತ ಹೇಳ್ತಾರೆ. ನೀನು ನಿನ್ನ ಜೀವನ ಕಾಲದಲ್ಲಿ ನಿನಗೆ ಇಷ್ಟ ಬಂದಂತೆ, ನನ್ನ ಲೈಫು, ನನಗಿಷ್ಟ ಬಂದಂತೆ ನಾನು ಬದುಕ್ತೀನಿ ಅಂತ ಹೇಳಿದ್ದಕ್ಕೆ, ಸರಿ ಮಗನೇ ಆಯಿತು, ನೀನು ನಿನ್ನ ಜೀವನದಲ್ಲಿ ಕುಮಾರನೇ, ನೀನು ನಿನ್ನ ಜೀವನದಲ್ಲಿ ನಿನಗಿಷ್ಟ ಬಂದಂತೆ ನೀನು ಜೀವಿಸೋದ್ರಿಂದ ನೀನು ನರಕದಲ್ಲಿ ಬಿದ್ದೋಗು, ನರಕದಲ್ಲಿ ನರಳಾಡು, ಸಾಯಿ ಅಂತ ಹೇಳಿ ಎಲ್ಲಿಗೆ ಕಳಿಸ್ತಾರೆ? ಈಗ ನರಕಾಗ್ನಿಗೆ ಕಳಿಸ್ಬಿಡ್ತಾರೆ. ಈ ಲೋಕದಲ್ಲಿ ನಾವು ಪರ್ಫೆಕ್ಟಾಗಿ ಜೀವಿಸಿದ್ರೇ ನಾವು ದೇವರಿರುವಂಥ ಮಹಾಲೋಕವನ್ನು ಪಡೆದುಕೊಳ್ಳುತ್ತೇವೆ. ನಾವು ಪರ್ಫೆಕ್ಟಾಗಿ ಕ್ರಿಸ್ತನಿಗಾಗಿ ಜೀವಿಸ್ತಿದ್ದೇವಾ ಎನ್ನುವಂಥದ್ದನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು. ನಮ್ಮ ಹೃದಯಗಳು ಹೇಳ್ತಾ ಇರುತ್ತೆ, ನೀನು ಸರಿಯಾಗಿಲ್ಲ ನೀನು ಅಂತ ಹೇಳ್ತಿರುತ್ತೆ. ಆದರೆ ನಾವು ಕೇಳ್ತೀವ? ಪರಿಶುದ್ಧಾತ್ಮನ ಒಳಗಿಂದ ಪ್ರೇರೇಪಿಸ್ತಾ ಇರ್ತಾನೆ, ನೀನು ಸರಿ ಮಾಡ್ತಾಯಿಲ್ಲ, ನೀನು ಕರೆಕ್ಟಾಗಿ ನೀನು ಮಾಡ್ತಾಯಿಲ್ಲ, ನೀನು ಸರಿ ಇಲ್ಲ, ನೀನು ಸರಿಪಡಿಸ್ಕೋ ಅಂತ ಹೇಳ್ತಿರ್ತಾರೆ. ಅದು ಮಾತನ್ನು ಕೇಳಿದಾಗ ನಾವು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ಆ ಕ್ಷಣದಲ್ಲಿ ನಾವು ಚೇಂಜ್ ಮಾಡಿಕೊಂಡು ಅಪವಾದಿಗೆ ಸ್ಥಾನ ಕೊಟ್ಟವಾ, ನಾವು ಅಲ್ಲಿ ಫೇಲ್ ಆಗ್ತೀವಿ ನಾವು. ಈಗ ನಾವು ಎಲ್ಲರೂ ಸಹ ಪರೀಕ್ಷೆಯಲ್ಲಿ ಕುಳಿತಿರುವಂಥ ನಾವು ಪಾಸ್ ಆಗ್ತೀವ ಫೇಲ್ ಆಗ್ತೀವ ಎನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಈಗ ಅನ್ಯರ ಪರಿಸ್ಥಿತಿ ಏನು? ಯೇಸು ಕ್ರಿಸ್ತರನ್ನು ನಂಬದೇ ಇರುವಂಥ ಅವರ ಪರಿಸ್ಥಿತಿ ಏನು? ಅವರು ಎಕ್ಸಾಮ್ಗೆ ಕೂತಿಲ್ಲ, ಇನ್ನು ಏನು ಪಾಸ್ ಆಗ್ತಾರೆ ಅವರು? ನಮ್ಮ ವಿಷಯಗಳನ್ನು ನಾವು ಕುರಿತು ಆಲೋಚನೆ ಮಾಡಬೇಕಾದ್ರೆ ನಾವು ಎಕ್ಸಾಮ್ ಕೂತಿದ್ದೇವೆ, ನಾವು ಪರೀಕ್ಷೆಯನ್ನು ಬರೆಯೋದ್ರಲ್ಲಿ ನಾವು ಯಾವ ರೀತಿ ಸ್ಟಡಿ ಮಾಡಿದ್ದೇವೆ ನಾವು. ಆದ್ದರಿಂದ ನಾವು ಪಾಸ್ ಆಗಬೇಕಾದ್ರೆ, ಪರಲೋಕವನ್ನು ಸೇರ್ಕೊಳ್ಬೇಕಾದ್ರೆ ಒಂದೇ ಒಂದು ಮಾರ್ಗ, ಏನದು? ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡಬೇಕು. ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ಇಲ್ಲ ನಾನು
ಯೇಸು ಕ್ರಿಸ್ತನನ್ನು ನಂಬ್ತೇನೆ ಆದರೆ ಪಾಪ ಮಾಡ್ತಾನೇ ಇರ್ತೀನಿ ಅಂತ ಹೇಳಿದ್ರೆ ನಮ್ಮ ಜೀವನಕ್ಕೆ ಅರ್ಥನೇ ಇಲ್ಲ. ನಾವು ಕ್ರಿಸ್ತನನ್ನು ನಂಬಿದ್ದೀವಿ ಅನ್ನೋದಕ್ಕೆ ಅರ್ಥನೇ ಇರೋದಿಲ್ಲ ಪ್ರಿಯರೇ. ಆಗಿರೋದ್ರಿಂದ ನಮ್ಮನ್ನು ಏನು ಮಾಡಿದ್ದಾರೆ ಯೇಸು ಕ್ರಿಸ್ತರು, ಆತನು ತನ್ನ ಬೆಲೆಯುಳ್ಳ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ಪರ್ಚೇಸ್ ಮಾಡಿದ್ದಾರೆ. ಆತನ ರಕ್ತಕ್ಕೆ, ಆತನ ತ್ಯಾಗಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ? ಯೇಸು ಕ್ರಿಸ್ತರ ರಕ್ತದ ಬೆಲೆ, ಆತನ ರಕ್ತದ ಬೆಲೆಗೆ ಬೆಲೆ ಕಟ್ಟೋಕ್ಕಾಗತ್ತಾ? ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಅಷ್ಟು ಶುದ್ಧವಾದಂಥ ಜೀವನ ಯೇಸು ಕ್ರಿಸ್ತರದು. ಆ ಶುದ್ಧವಾದಂಥ ರಕ್ತದಿಂದ ನಮ್ಮನ್ನು ತೊಳೆದಿದ್ದಾರೆ. ಅಂದರೆ ನಾವು ಎಷ್ಟು ಶುದ್ಧವಾಗಿ ಜೀವಿಸಬೇಕೋ ಎನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕು ಪ್ರಿಯರೇ. ನಮ್ಮನ್ನು ನಾವು ಆಲೋಚನೆ ಮಾಡ್ಕೊಳ್ಳೋಣ, ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ. ಈ ಜೀವನ ಪೂರ್ತಿ ಮುಗಿಯೋದ್ರೊಳಗೆ ಅನೇಕರನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವುದಕ್ಕೆ ನಾವು ಪ್ರಯಾಸ ಪಡೋಣ ಪ್ರಿಯರೇ. ಕ್ರಿಸ್ತನ ರಕ್ತದ ಬೆಲೆ. ಎಲ್ಲರೂ ತಲೆ ಬಾಗಿಸಿದ್ದಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕದಲ್ಲಿರುವ ತಂದೆ, ನಿಮ್ಮ ಉನ್ನತವಾದ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ತಂದೆ. ಇಲ್ಲಿಯವರೆಗೂ ತಂದೆ ನಿಮ್ಮ ಮಗನ ರಕ್ತದ ಬೆಲೆಯನ್ನು ಕುರಿತು ತಂದೆ ನಾನು ತಿಳಿದುಕೊಂಡಂಥ ಸಂಗತಿಗಳನ್ನು ಹೇಳಿದ್ದೇನೆ. ಹೇಳಿರುವಂಥ ಪ್ರತಿಯೊಂದು ಮಾತುಗಳನ್ನು ನಿಮ್ಮ ಮಕ್ಕಳು ಮನಸ್ಸಿನಲ್ಲಿ ಇಟ್ಟುಕೊಂಡು ತಂದೆ ಅದರಂತೆ ಜೀವಿಸುವ ಹಾಗೆ ಸಹಾಯ ಮಾಡಿ. ಬೆಲೆ ಕಟ್ಟಲಾರದಂಥ ತಂದೆ ಅಮೂಲ್ಯವಾದ ರಕ್ತವನ್ನು ಯೇಸು ಕ್ರಿಸ್ತರು ನಮಗೋಸ್ಕರ ಸುರಿಸಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಅದನ್ನು ನಾವು ತಿಳಿದುಕೊಂಡು ಅರಿತುಕೊಂಡು ತಂದೆ ನಾವು ಪರಿಶುದ್ಧರಾಗಿ, ದೋಷವಿಲ್ಲದವರಾಗಿ, ನಿರ್ದೋಷಿಗಳಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಿ. ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನು ನಾವು ಎಚ್ಚರಿಸಿಕೊಂಡು ಜೀವಿಸುವುದಕ್ಕೆ ಸಹಾಯ ಮಾಡಿ ತಂದೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ಪ್ರೀತಿಯೊಳ ಪರಲೋಕದಲ್ಲಿರುವ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮರ ಅನ್ಯೋನ್ಯತೆ ಸಹವಾಸ ಇಂದಿಗೂ ಎಂದೆಂದಿಗೂ ನಮಗೆ ಜೊತೆಯಾಗಿತ್ತು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ.